ಅದೇ ನೋವು ಅನುಭವಿಸಲಿಕ್ಕೆ ನಾವು ಮತ್ತೆ ಮತ್ತೆ ಕಷ್ಟ ಪರಿಸ್ಥಿತಿಲಿ ಇರಬೇಕು ಅಂತಲ್ಲ, ಅದನ್ನು ಒಂದು ಪ್ರಸಂಗ ತಗೊಂಡು ವಿವೇಕ ಮಾಡಿಬಿಟ್ಟು ಸಾಕು, ವೈರಾಗಿ ಬಂದ್ಬಿಡುತ್ತೆ. ಸ್ವಾಮಿ, ಕೆಲವು ಸಂದರ್ಭಗಳಲ್ಲಿ ನಮ್ಮ ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಕೆಲವು ಸಂದರ್ಭಗಳಲ್ಲಿ ಮಾಡಲ್ಲ. ಇವಾಗ ಹೋಗ್ತಾ ಇರ್ತೀವಿ ಅಂದ್ಕೊಂಡ್ರೆ ವೆಹಿಕಲ್ಸ್ ಬರ್ತಾ ಇರುತ್ತೆ, ಜೋರಾಗಿ ಬರ್ತಾ ಇರ್ಬೇಕಾದ್ರೆ ಒಂದ್ಸರ್ತಿ ನೀಟಾಗಿ ಆ ಕಡೆ ಪಾಸ್ ಆಗಬೇಕು ಅಂತ ಹೇಳಿಬಿಟ್ಟು, ಇಲ್ಲಾಂದ್ರೆ ಬೇಗ ಹೋಗು ಅಂತಾನೆ ಏನೋ ಒಂದು ವೃತ್ತಿ ಬಂದ್ಬಿಡುತ್ತೆ, ಪಾಸ್ ಆಗ್ತೀವಿ. ಕೆಲವು ಸಂದರ್ಭದಲ್ಲಿ ಏನೂ ಕೆಲಸ ಮಾಡಲ್ಲ, ಅದು ನಿಂತು ಬಿಡುತ್ತೆ ಸುಮ್ಮನೆ. ಅದು ಯಾಕೆ ಹಂಗಾಗುತ್ತೆ? ಆ ಥರ ವ್ಯವಹಾರದಲ್ಲೂ ಆ ರೀತಿ ಆಗುತ್ತೆ ಸ್ವಾಮಿ. ಕೆಲವುದ್ರಲ್ಲಿ ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಏನು ಹೊಳೆಯಲ್ಲ. ಆ ಸಮಯದಲ್ಲಿ ಇವಾಗ ನೀವು ಕೊಟ್ಟಂಥ ದೃಷ್ಟಾಂತ ತಗೊಂಡ್ರೆ ನೋಡ್ತೀವಿ, ಇತ್ಲ ಕಡೆ ನೋಡ್ತೀವಿ. ಸೊ ಇನ್ನು ಯಾವುದು ವೆಹಿಕಲ್ ಬರೋಲ್ಲ, ಪಾಸ್ ಆಗಿರ್ತೀವಿ. ಇನ್ನು ಕೆಲವು ಸಲ ನೋಡಿದ್ರೆ ಏನು ಹೇಳೋಕ್ಕಾಗಲ್ಲ, ನಮಗೆ ನೋಡ್ತೀವಿ, ನಮ್ಗೆ ಹೊಳೆಯಲ್ಲ ಅಂತಲ್ಲ, ಅವ್ರು ಬರತಕ್ಕಂಥ ವಾಹನಗಳು ನೋಡಿದ್ರೆ ನಾವೇನು ನಿಶ್ಚಯ ಮಾಡೋಕ್ಕೂ ಆಗಲ್ಲ. ಅವ್ರು ಬಂದು ಹೊರಟು ಹೋಗುತ್ತೋ, ಇನ್ನೂ ನಿಧಾನ ಆಗುತ್ತೋ, ಆ ಟ್ರಾಫಿಕ್ ನಾವು ಅನಲೈಸ್ ಮಾಡಲಿಕ್ಕೆ ಆಗೋಲ್ಲ ಆ ಸಮಯಕ್ಕೆ. ಅಷ್ಟೊಂದು ಟ್ರಾಫಿಕ್ ಇದ್ದಾಗ ಸರಿ ಹೋಗಲಿ ಬಿಡು ಅಂತ ನಿಂತು ಬಿಡ್ತೀವಿ. ಸೊ ಸಾಮಾನ್ಯ ಬುದ್ಧಿ ಅದು ಕೆಲಸ ಮಾಡ್ತಿರುತ್ತೆ. ಯಾವಾಗ ಕೆಲಸ ಮಾಡಲ್ಲ ಅಂದರೆ ಅರ್ಜುನಿಗೆ ಆಯ್ತಲ್ಲ, ಯುದ್ಧ ಮಾಡಲೋ ಬಿಡಲೋ ಸಂಶಯ, ಮೋಹಕ್ಕೆ ಸಿಗಾಕೊಂಡಾಗ ಅದು ಏನು ಮಾಡೋಕ್ಕೂ ಆಗಲ್ಲ, ಸುಮ್ಮನಿರೋಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ, ಹೋಲಿ ಒಳಗಡೆ ನಿಂತ್ಕೊಳ್ಳೋಣ ಯಾವುದೂ ಆಗಲ್ಲ. ಅದು ಮೋಹ ಅನ್ನತಕ್ಕಂಥ ಗಾಢವಾಗಿದ್ದು ಆ ಥರ ಆಗುತ್ತೆ. ಸೊ ಇದರಲ್ಲಿ ಟ್ರಾಫಿಕ್ ಇದರಲ್ಲಿ ಅಲ್ಲೇನು ಮೋಹ ಇಲ್ಲ, ಅಲ್ಲಂದರೆ ಅದು ಶರೀರನ ರಕ್ಷಣೆ ಮಾಡ್ಕೋಬೇಕು, ಆ ಮೋಹ ಇದೆ ಅಲ್ಲಿ ಟ್ರಾಫಿಕ್. ನೋಡ್ತೀವಿ ಸರಿ ಹೊರಡ್ಬೋದು, ಹೊರಡ್ತೀವಿ. ಇನ್ನು ಕೆಲವು ಸಲ ಏನು ಮಾಡ್ಕೊಂಡು ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ಇಲ್ಲ. ಸಾವಿನ ಬಗ್ಗೆ ಹೇಳ್ತಾ ಇದ್ವಿ, ಯಾರು ಸಾವನ್ನ ಕರೆಯೋಲ್ಲ ಅಂತ. ಸಾವನ್ನ ಯಾರು ಬಾ ಅಂತ ಕರೆಯೋದಿಲ್ಲ, ಅದಾಗದೇ ಬರಬೇಕು ಅಂತ. ಆದರೆ ಕೆಲವು ಸಲ ಸಂಸಾರದಲ್ಲಿ ಇಷ್ಟೊಂದು ಇದಾಗ್ಬಿಡುತ್ತೆ ಅಂದರೆ ಸಾವನ್ನ ಬಾರಪ್ಪ ಅಂತ ಕರಿತೀವಿ, ಅದೇ ನಾವು ಅಂದ್ಕೊಂಡಂಗೆ ಸಾವು ಬರೋದಿಲ್ಲ. ಕೇಳಿ ಸಾವನ್ನ ಅಲ್ಲಿ ತಗೊಂಡೋಗ್ಬಿಡಪ್ಪ ಬೇಗ ಸಾಕು ಅಂತ ಅಂತೀವಿ. ಅಲ್ಲಿ ನಿಜವಾಗ್ಲೂ ನಾವು ಒಳಗಡೆಗೆ ತಗೊಂಡು ಹೋಗೋ ಅನ್ನೋ ಪ್ರಾರ್ಥನೆ ಅಲ್ಲ ಅದು. ಬಟ್ ಮನಸ್ಸಿನಲ್ಲಂತೂ ತುಂಬ ಸಲ ಅನ್ಕೋತಾ ಇರ್ತೀವಿ, ಅಂತೀವಮ್ಮ, ನಾವು ಆ ಥರ ಅನಿಸುತ್ತೆ. ಕೈಕಾಲು ಗಟ್ಟಿದ್ದಾಗಲೇ ಹೋದ್ರೆ ಸಾಕು ಅಂತೀವಿ. ಸಾಕಪ್ಪ ಈ ದುಃಖಕ್ಕಿಂತ ಒಟ್ಟಿನಲ್ಲಿ ಸಾಕಿ ಜೀವನ ತಗೊಂಡೋಗು ಅಂತ ಅಂತೀವಿ. ಅಲ್ಲಿ ವಾಸ್ತವಿಕವಾಗಿ ಏನು ಅಭಿಪ್ರಾಯ ಇದೆ ಅಂದರೆ, ಇದನ್ನು ತಪ್ಪಿಸು, ಈ ಒಂದು ಪರಿಸ್ಥಿತಿ ಏನಿದೆಯೋ ಇದನ್ನೆಲ್ಲ ತಪ್ಪಿಸು ಅನ್ನೋದಕ್ಕೆ ಇದೆಯಾ ಹೊತ್ತು ಸಾವು ಅನ್ನತಕ್ಕಂಥದ್ದು ಇಲ್ಲ ಅಲ್ಲಿ. ಸಾವು ಒಂದು ವೇಳೆ ಇನ್ನು ಈ ಪರಿಸ್ಥಿತಿ ತಪ್ಪೋದೇ ಇಲ್ಲ, ನಾನಿಂದ ಇದನ್ನು ನಿಭಾಯಿಸೋಕ್ಕಾಗಲ್ಲ ಅಂದಾಗ ಆತ್ಮಹತ್ಯೆ ಕೊಟ್ಟೋಗ್ತಾರೆ. ಅಲ್ಲಿ ಆತ್ಮಹತ್ಯೆಗೆ ಹೋದ್ರೂ ಅಲ್ಲಿ ಏನಿದೆ, ಪ್ರಾಣ ಹೋಗ್ಬಿಟ್ಟು ನಾನು ಹಾಯಾಗಿರ್ತೀನಿ ನೋಡಿ. ಪ್ರಾಣ ತಪ್ಪಿಸ್ಕೊಂಬಿಟ್ರೆ ಸಾಕು, ಪ್ರಾಣ ಹೋದರೆ ನಾನು ಹಾಯಾಗಿರ್ತೀನಿ ಅಂತ ಏನರ್ಥ? ಆ ಪ್ರಾಣಕ್ಕೆ ಸಂಬಂಧ ಇಲ್ಲದ ಯಾವುದೋ ಒಂದು ಸ್ವರೂಪ ಇದೆ, ಅದು ಇದ್ರಲ್ಲಿ ಸಿಗಾಕೊಂಡು ಒದ್ದಾಡೋ ಥರ ಕಾಣುತ್ತೆ ನಮಗೆ. ಅದಕ್ಕೋಸ್ಕರ ಪ್ರಾಣ ಹೋದರೂ ಸಾಕಪ್ಪ ಅಂತೀವಿ. ಅಂದರೆ ಮನುಷ್ಯ ಸಾಯಲಿಕ್ಕೆ ಇಷ್ಟಪಡಲ್ಲ. ಮತ್ತು ಹೇಳ್ತಾನಲ್ಲ ಹೋದರೆ ಸಾಕು, ಮತ್ತು ಕೆಲಸ ಆತ್ಮಹತ್ಯೆ ಮಾಡ್ಕೊಳ್ತಾನಲ್ಲ, ಅಂದರೆ ಅಲ್ಲಿ ಪ್ರಾಣನ ಉಳಿಸ್ಕೋಬೇಕು ಅನ್ನತಕ್ಕಂಥ ಪ್ರಯತ್ನದಲ್ಲಿ ಇನ್ನೇನು ಆಗಲ್ಲ. ಅದಕ್ಕೋಸ್ಕರ ಕೊನೆಗೆ ನಿಶ್ಚಯಕ್ಕೆ ಬರ್ತಾನೆ. ಇಲ್ಲ, ಕೆಲವು ಸಲ ಈ ಜೀವನನ ಅನುಭವಿಸ್ಲೇಬೇಕು. ನಾವು ಮಾಡಿದ ಕರ್ಮನ ನಾವು ಇಲ್ಲಿ ಅನುಭವಿಸ್ಲೇಬೇಕು. ನಾವು ಅದನ್ನು ಮೀರೋಕ್ಕಾಗೋದಿಲ್ಲ, ಅದನ್ನು ನಾವು ದಾಟಲೇಬೇಕು. ಆದ್ರೂ ನಾವೆಲ್ಲ ಕರ್ತವ್ಯನೂ ಮಾಡಿದ್ದೀವಿ, ಆದರೂ ಸಾವು ಬಾ ಅಂತ ಕರಿತೀವಿ, ಆದರೂ ಕೊಡೋದಿಲ್ಲ. ಅಲ್ಲಿ ಸಾವು ಬಾ ಅನ್ನತಕ್ಕಂಥ ಅಭಿಪ್ರಾಯ ಏನಂದರೆ, ಇದನ್ನು ಬರೆಸ್ಲಿಕ್ಕಾಗಲ್ಲ, ಇದನ್ನು ನಿಭಾಯಿಸ್ಲಿಕ್ಕಾಗಲ್ಲ, ಇದನ್ನು ತಡೀಲಿಕ್ಕಾಗಲ್ಲ. ಅಂದರೆ ಇದನ್ನು ತಡೆಯತಕ್ಕಂಥ ಒಂದು ಪರಿಸ್ಥಿತಿಯನ್ನು ಮಾಡು, ಇದರಿಂದ ನನ್ನ ಹೊರಗೆ ಹಾಕು
ಅನ್ನತಕ್ಕಂಥದ್ದೇ ಆಂತರ್ಯವಾಗಿ ಇದೆಯಾ ಹೊರತು ಇನ್ನು ಸಾಯಲೇಬೇಕು ಅನ್ನತಕ್ಕಂಥದ್ದಿಲ್ಲ. ಇದ್ದರೆ ಇನ್ನು ಅಷ್ಟು ಯೋಚನೆ ಮಾಡೋದೇ ಇಲ್ಲ. ವಿಷಪ್ರಾಶನ ಆ ಕಷ್ಟಗಳೆಲ್ಲ ನಿವಾರಣೆ ಆದ್ರೆ ಮತ್ತೆ ಸಾಯ್ಬೇಕು ಅನ್ಸಲ್ಲ. ಅದೇ ಇವಾಗ ಅಷ್ಟೆಲ್ಲ ಬೇಡ. ನಿವಾರಣೆ ಆದ್ರೆ ಮತ್ತೆ ಬದುಕಬೇಕು ಅನ್ಸುತ್ತೆ. ಕೇಳಿ, ಇವಾಗ ಯಾರೊಬ್ಬರು ಸೂಸೈಡಿಗೆ ರೆಡಿ ಇದ್ರು ಮಾಡ್ಕೊಳ್ಳೋಕ್ಕೆ, ಅಷ್ಟು ಸರಿಯಾಗಿ ಯಾರೋ ಬಂದರು ಸ್ನೇಹಿತರು, ಬಂದರೆ ತಕ್ಷಣ ಇನ್ನು ಇವಾಗ ಆಗೋಲ್ಲ ಅಂತ ಬಾಗಿಲು ತೆಗೆದುಬಿಟ್ಟು ರೂಮ್ ಬಾಗಿಲು ಹಾಕಿ ಏನೋ ಮಾಡಿದ್ರು. ಆಮೇಲೆ ಯಾವುದೋ ಮಾತಾಡ್ಕೊಂಡು ರೂಮ್ಗೆ ಹೋದರು. ನೋಡಿದ್ರೆ ಅಲ್ಲಿ ಸೀರೆ ಫ್ಯಾನ್ ಹಾಕಿದ್ದಾರೆ. ಇದೇನಿದು, ಏನು ಯಾಕೆ ಅಲ್ಲಿಗೆ ಕಟ್ಟಿದ್ಯಾ ಅಂದಾಗ ಅವ್ರು ಹೇಳಬೇಕಾಯ್ತು ಪರಿಸ್ಥಿತಿ. ನೋಡಿ ಈ ಥರ ಇದೆ ನನ್ನ ಪರಿಸ್ಥಿತಿ, ನಾನು ಜೊತೆ ಮಾಡ್ಕೊಳ್ಳೋಣ ಅಂತಿದೆ, ಅಷ್ಟು ನೀನು ಬಂದೆ ಅಂತ. ಅವಾಗ ಅವರು ಅದಕ್ಕೇನು ಪ್ರಯತ್ನ ಮಾಡಬೇಡ, ಎಷ್ಟು ಬೇಕು ನಿಮಗೆ, 3 ಲಕ್ಷ ರೂಪಾಯಿ ಬೇಕು, ಕೊಟ್ಬಿಟ್ಟು 3 ಲಕ್ಷ ರೂಪಾಯಿ ಅವತ್ತೇ. ಮತ್ತಿನ್ನು ಮತ್ತೆ ಸೂಸೈಡ್ ಮಾಡ್ಕೋಬೇಕಾಗಲಿಲ್ಲ. ಅಂದರೆ ನಮಗೆ ಇನ್ನು ವಿಧಿ ಇಲ್ಲ ಅಂದ್ಬಿಟ್ಟು ಇದನ್ನು ತಪ್ಪಿಸ್ಕೊಂಡು ಸುಖವಾಗಿರ್ತೀನಿ ಅನ್ನೋದಿದೆ ಅಲ್ಲಿ. ಅಲ್ಲಿ ಪ್ರಾಣ ಕಳ್ಕೋಬೇಕು ಅನ್ನೋದೇ ಮೇಯ್ನ್ ಅಲ್ಲ, ಈ ಪರಿಸ್ಥಿತಿಯಿಂದ ಹೊರಗೆ ಬೀಳಬೇಕು. ಸೊ ಪ್ರಾಣ ಕಳ್ಕೊಂಡ್ರೆ ಹೊರಗೆ ಬೀಳ್ತೀನಿ ಅಂತ ಅಂದ್ಕೊಳ್ತೀವಿ, ಪ್ರಾಣ ಕಳ್ಕೊಂಡಾಗ ಹೊರಗೆ ಬೀಳ್ತೀನಿ ಅಂತ ಅಂದ್ಕೊಳ್ತೀವಿ. ಆ ಸಮಯಕ್ಕೆ ಯಾರನ್ನ ಬಂದು ಯಾರು ಪ್ರಾಣ ಕಳ್ಕೊಳ್ತೀವಿ, ಏನು ಪರಿಸ್ಥಿತಿ ಹೇಳು ಅಂತ ಏನೋ ಸ್ವಲ್ಪ ಪರಿಹಾರ ಕೊಟ್ಬಿಟ್ರೆ ಸಮಾಧಾನ ಆಗಿಬಿಡುತ್ತೆ. ಸಾಯ್ಲಿಕ್ಕೆ ಯಾರು ಇಷ್ಟಪಡಲ್ಲ, ದುಃಖ ಅನುಭವಿಸ್ಲಿಕ್ಕೆ, ಸಾಯ್ಲಿಕ್ಕೆ. ಮತ್ತು ಇನ್ನೊಂದು, ನಾನು ಮೂರ್ಖ ಅಂತ ಹೇಳ್ಕೊಳ್ಳಿಕ್ಕೆ. ನನಗೇನು ಗೊತ್ತಿಲ್ಲ, ನಾನು ಮೂರ್ಖ ತೋರಿಸ್ಕೊಳ್ಳಲ್ಲ. ಮತ್ತು ನನಗೆ ಗೊತ್ತಿಲ್ದಿರ ಏನೂ ನಡೀಬಾರ್ದು. ಮನೆಗಳಲ್ಲಿ ಏನು ಜಗಳಗಳು, ಅವ್ರು ಏನೋ ಮಾಡ್ಕೊಳ್ಳಿ ಬಿಡು, ನಿಂಗೇನು ಯಾಕೋ ಗೊತ್ತಿಲ್ಲ. ಯಾವುದೋ ಒಂದು ಮನೆಯಲ್ಲಿ ಮೊಮ್ಮಗನ ಹುಟ್ಟುಹಬ್ಬ ಮಾಡಿದ್ರು. ಯಾಕೆ ಈ ಥರ ಒದ್ದಾಡ್ತಾ ಜನ ನನಗೆ ಅರ್ಥ ಆಗೋಲ್ಲ. ಮೊಮ್ಮಗನ ಹುಟ್ಟುಹಬ್ಬ ಮಾಡಿದ್ರು, ಸರಿ ಬಂದು ಬಳಗ ಎಲ್ಲ ಬಂದಿದ್ರು. ಎಲ್ಲ ಮಗುವಿನ ಕೈಗೆ 100 ರೂಪಾಯಿ, 50 ರೂಪಾಯಿ, 500 ರೂಪಾಯಿ ಈ ಥರ ಕೊಟ್ಬಿಟ್ಟೋದ್ರು. 2,500 ರೂಪಾಯಿ ಏನೋ ಕಲೆಕ್ಟ್ ಆಯ್ತಂತೆ. ಆ ಸೊಸೆ ಹೋದ್ಲು ಬ್ಯಾಂಕಲ್ಲಿ ಆ ಮಗು ಹೆಸರಲ್ಲೇ ಡೆಪಾಸಿಟ್ ಮಾಡಿಬಿಟ್ಲು. ಅದೆಷ್ಟೋ ಒಂದು ಹೆಣ್ಮಗುನೇನೋ ಮದುವೆಗೆ ಬರೋ ಥರನೋ ಏನೋ ಒಟ್ಟಿನಲ್ಲಿ ಲಾಂಗ್ ಡೆಪಾಸಿಟ್ ಮಾಡಿಬಿಟ್ಲು. ಆಮೇಲೆ ಅತ್ತೆ ಕಾಯ್ತಿದ್ದಾಳೆ, ಆ ದುಡ್ಡು ಕೊಡ್ತಾಳೇನೋ ನನ್ನ ಕೈಗೆ ಅಂತ. ಅದು ಸುದ್ದಿನೇ ಇರ್ಲಿಲ್ಲ ಅಂತ. ಆಮೇಲೆ ಅತ್ತೆ ಕೇಳಿದಂತೆ, ಏನು ಮಾಡಿದೆ ಅದೆಲ್ಲ ಅಂತ. ಈ ಥರ ಡೆಪಾಸಿಟ್ ಮಾಡಿದ್ದೀನಿ ಮಗುವಿನ ಹೆಸರಲ್ಲಿ, ಅವರು ಮದುವೆ ಟೈಮ್ ಬರುತ್ತದು ಅಂತ ಏನೋ ಹೇಳಿದಾಳು, ಇಷ್ಟು ವರ್ಷ ಆದಮೇಲೆ ಅಂತ. ಎಲ್ಲಿಗೆ ಬಂತಂದರೆ ಡೈವರ್ಸಿಗೆ ಬಂತದ್ದು. ಯಾಕೆ ನನಗೆ ಗೊತ್ತಿಲ್ಲದೆ ಏನೂ ಇರಬಾರ್ದು, ನನಗೆ ಗೊತ್ತಿಲ್ಲದೆ ಏನೂ ಇರಬಾರ್ದು. ಈ 3 ಆಸೆಗೋಸ್ಕರ ಮನುಷ್ಯ ಜೀವನ ಮಾಡೋದು. ಅಮೃತತ್ವ ಪ್ರಾಪ್ತಿ, ಅದು ಆನಂದ ಪ್ರಾಪ್ತಿ, ಅಲ್ಲ ಆನಂದ ಪ್ರಾಪ್ತಿ, ಅಮೃತತ್ವ ಪ್ರಾಪ್ತಿ, ಜ್ಞಾನ ಪ್ರಾಪ್ತಿ. ನಾವು ಏನೇನು ಬೇಕು ಅಂತೀವೋ ಆ ಬೇಕುಗಳ ಹಿಂಭಾಗದಲ್ಲಿ ಇದು ಸ್ಥಿರವಾಗಿದೆ. ಈ 3 ಏನು ಬೇಕು, ಮದುವೆ ಆಗಬೇಕು ಯಾಕೆ, ಆನಂದಕ್ಕೋಸ್ಕರ. ಸನ್ಯಾಸ ತಗೋಕ್ಕೆ ಯಾಕೆ, ಆನಂದಕ್ಕೋಸ್ಕರ. ಎಲ್ಲನೂ ಅದಕ್ಕೋಸ್ಕರ, ಆನಂದಕ್ಕೋಸ್ಕರ. ಮತ್ತು ಸಾವು ತಪ್ಪಿಸ್ಕೋಬೇಕು. ನಾನು ಸಾಯಬಾರ್ದು ಅನ್ನೋದೇ 3 ಆಸೆಗೋಸ್ಕರ ಜೀವನ ಮಾಡೋದು. ಅವತ್ತು ತಿಳ್ಕೊಳ್ಳಿ. ಮಧ್ಯಕ್ಕೆ ಬಂದ್ಬಿಡೋಣ, ಆಮೇಲೆ ಕ್ರಮ ಇನ್ನೂ ಸ್ವಲ್ಪ ಮುಂದಕ್ಕೆ ಬಂತು. ಕೊಡಿ, ಬಂದು ಲೇಟಾಗಿ ಬಂದು ಅದು ಕೊಡಲಿ. ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನೋವಧೀತಮಸ್ತು ಮೋ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನೆನ್ನೆ ದಿವಸ
ಒಂದು ವಾಕ್ಯವನ್ನು ಶುರು ಮಾಡಿ ಅಲ್ಲಿಗೆ ಟೈಮು ಆಯಿತು, ನಿಲ್ಲಿಸ್ಬಿಟ್ಟು. ಹೌದಾ? ಶುರು ಮಾಡಿದ್ದು ಯಾವುದು? ಲಕ್ಷ್ಯಾರ್ಥ ವಾಚ್ಯಾರ್ಥ ಅಂತ. ಯಾಕೆ ಸ್ವಾಮೀಜಿ ಅದನ್ನು ಹೇಳಿದ್ರು, ಎಲ್ಲಿಗೆ ಬಿಟ್ಟಿದ್ರು ನನಗೆ ಜ್ಞಾಪಕ ಇದೆಯೋ? ಕರೆಕ್ಟು. ಅದನ್ನ ಯಾಕೆ ಹೇಳಿದ್ರು? ನಾವೇನು ಮಾಡ್ತೀವಿ ಅಂದರೆ, ಪ್ರವಚನ ಕೇಳಿ ಯಾವಾಗ ನಾವು ಒಂದ್ಸಲ ಅದನ್ನೆಲ್ಲ ಮನಸ್ಸಿಗೆ ತಂದ್ಕೋಬೇಕು. ಮನಸ್ಸಿಗೆ ತಂದ್ಕೊಂಡು ಯೋಚನೆ ಮಾಡಬೇಕು. ಸಾಧನಾ ಭಾಗ ಆದರೆ ನಾವು ಮಾಡಲಿಕ್ಕಾಗತ್ತೆ ಈ ಸಾಧನೆ ಅಂತ ಯೋಚನೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಸುಮ್ಮನೆ ಕೇಳಿ ಬಿಟ್ಬಿಡ್ತೀವಿ. ಮತ್ತು ಸಿದ್ಧಾಂತ ಆದರೆ ಆ ರೀತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಅನ್ನತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಹೌದಾ? ಅಂದರೆ ಒಂದು ಸಲ ಏನು ಕೇಳಿದ್ವಿ ಅನ್ನೋದನ್ನು ಮನಸ್ಸಿಗೆ ತಂದ್ಕೊಂಡು ಯೋಚನೆ ಮಾಡಬೇಕು. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಕೇಳ್ತಾರೆ, ಇನ್ನು ಮಾಮೂಲಾಗಿ ವ್ಯವಹಾರದಲ್ಲಿ ಹೊರಟು ಬಿಡ್ತಾರೆ. ಎಲ್ಲನೂ ಕೇಳಬೇಕು. ಅದರಲ್ಲಿ ನಾನು ನೆನ್ನೆ ಶುರು ಮಾಡಿದ್ದು ನಸತ್ತನ್ನಾಸದುಚ್ಯತೆ. ಭಗವದ್ಗೀತೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ನಿನಗೆ ಆ ತತ್ವವನ್ನು ತಿಳಿಸ್ಕೊಡ್ತೀನಿ, ತಿಳ್ಕೊಂಡು ಮೋಕ್ಷ ಪಡೀತಿ, ಆನಂದವಾಗಿರ್ತೀಯ ಅಂತ ಹೇಳಿ, ಆಯ್ತಪ್ಪ ಅದೇನು ಹೇಳು ಅಂದರೆ, ನಸತ್ತನ್ನಾಸದುಚ್ಯತೆ, ಅದು ಇದೆ ಅಂತ ಹೇಳಲಿಕ್ಕೂ ಆಗಲ್ಲ, ಇಲ್ಲ ಅಂತ ಹೇಳಲಿಕ್ಕೂ ಆಗಲ್ಲ ಅಂತ. ಇದೇನಿದು ಹೀಗೆ ಹೇಳ್ತಾ ಇದೆಯಾ? ಇದೆ ಅಂತ ಹೇಳಲಿಕ್ಕೂ ಆಗಲ್ಲ, ಇಲ್ಲ ಅಂತ ಹೇಳಲಿಕ್ಕೂ ಆಗಲ್ಲ ಅಂದರೆ, ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅದ್ರ ಬಗ್ಗೆ ಸಂದಿಗ್ಧ ತಂದಿಡ್ತೀಯ. ಇದೆ ಅಂತಲೂ ಆಗಲ್ಲ, ಇಲ್ಲ ಅಂತಲೂ ಆಗಲ್ಲ ಅನ್ನತಕ್ಕಂಥ ಸಂದಿಗ್ಧ ತಂದಿಡ್ತೀಯಲ್ಲ. ಅಂದರೆ ಕೆಳಗಡೆ ಕೂತ್ಕೊಳ್ಕೆ ತೊಂದರೆ ಇದೆ ಯಾರಿಗಾದ್ರು? ಸ್ಟೂಲೊಂದು ತಂದಲ್ಲಿ ಹಾಕಿರಿ, ಅವ್ರು ಯಾರು ಮನೆಗೆ ಬರ್ತಾರೆ ಅಲ್ಲ. ಒಂದು ವೇಳೆ ಕೆಳಗಡೆ ಕೂತ್ಕೊಳ್ಳೋಕೆ ತೊಂದರೆ ಆದರೆ ಈ ಮಂಚದ ಬಟ್ಟೆ ತೆಗೆದುಬಿಡ್ತೀನಿ ನಾನು, ಅಲ್ಲಿ ಕೂತ್ಕೋಬೋದು. ತೆಗೆದುಬಿಡಿ ಬಟ್ಟೆ ಮಡಿಸ್ಬಿಡಿ ನೀಟಾಗಿ, ಅಲ್ಲಿಂದ ಸುತ್ಕೊಂಬನ್ನಿ ಅಷ್ಟೇ. ಹಾಗೆ ಯಾರನ್ನ ಬೇಕಾದ್ರೆ ಕೂಡಿ ಕೂಡಿ ಬನ್ನಿ. ನಸತ್ತನ್ನಾಸದುಚ್ಯತೆ, ಅದು ಇದೆ ಅಂತಲೂ ಹೇಳಲಿಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ ಅಂತ ಪರಮಾತ್ಮ. ಅದನ್ನು ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ, ದೇವರನ್ನು ಇದೆ ಅಂತಲೂ ಹೇಳೋಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಅಂತಲೇ ವ್ಯಾಖ್ಯಾನ ಮಾಡ್ಕೊಂಡು ಹೋಗ್ತಾರೆ. ಅದು ಶಬ್ದಾರ್ಥ ತಗೊಂಡು ಹಾಗೆ ಅನ್ಸುತ್ತೆ ನಮಗೆ. ಇದೆ ಅಂತಲೂ ಹೇಳಲಿಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ, ನಸತ್ತನ್ನಾಸದುಚ್ಯತೆ ಅನ್ನೋಕ್ಕೆ ಇದೆ ಅಂತ ಹೇಳಲಿಕ್ಕಾಗಲ್ಲ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಅಂತ ಬರುತ್ತೆ. ಬಟ್ ಲಕ್ಷ್ಯಾರ್ಥ ತಗೋಬೇಕಲ್ಲಿ. ಲಕ್ಷ್ಯಾರ್ಥ ಏನಪ್ಪ ಅಂದರೆ, ನಾವು ಯಾವುದನ್ನ ಒಂದು ವಸ್ತುವನ್ನು ಇದೆ ಅಂತ ಹೇಳಬೇಕಾದ್ರೆ ಇಂದ್ರಿಯಗಳಿಂದ ವಿಷೀಕರಿಸಿ ಬುದ್ಧಿನಲ್ಲಿ ನಿಶ್ಚಯ ಮಾಡಿ ಹೇಳ್ತೀವಿ ಇದೆ ಅಂತ. ಹೌದಾ? ಮತ್ತು ಯಾವುದನ್ನ ಒಂದು ವಸ್ತುವನ್ನು ಇಲ್ಲ ಅಂತ ಹೇಳ್ತೀವಿ. ಆ ಇಲ್ಲ ಅಂತ ಹೇಳಬೇಕಾದ್ರೂ ಇಂದ್ರಿಯಗಳಿಂದ ನೋಡಿ ಮನಸ್ಸಿನಲ್ಲಿ ಆಲೋಚನೆ ಬಂದ ಮೇಲೆ ಬುದ್ಧಿಯಿಂದ ನಿಶ್ಚಯ ಮಾಡ್ತೀವಿ ಇಲ್ಲ ಅಂತ. ಅಂದರೆ ಯಾವುದೇ ವಸ್ತುವನ್ನು ಇದೇ ಇಲ್ಲ ಅಂತ ಹೇಳಬೇಕಾದ್ರೆ ಇಂದ್ರಿಯಗಳಿಗೆ ವಿಷಯ ಮಾಡಿಕೊಂಡು ಬುದ್ಧಿಗೆ ವಿಷಯ ಮಾಡಿಕೊಂಡು ಇದೇ ಇಲ್ಲ ಅಂತ ಹೇಳ್ತೀವಿ. ಹೌದಾ? ಆದರೆ ಪರಮಾತ್ಮ ಸ್ವರೂಪವನ್ನು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇದೆ ಅಂತ ಹೇಳಲಿಕ್ಕಾಗಲ್ಲ ಅಂದಾಗ ಅಭಿಪ್ರಾಯ ಏನಂದರೆ, ಬುದ್ಧಿಗೆ ವಿಷಯ ಮಾಡಿಕೊಂಡು ಇದೆ ಅಂತ ಹೇಳಲಿಕ್ಕಾಗಲ್ಲ, ಬುದ್ಧಿಗೆ ವಿಷಯ ಮಾಡಿಕೊಂಡು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಮತ್ತು ಬುದ್ಧಿಗೆ ಸಾಕ್ಷಿಯಾಗಿದೆ. ಅದಕ್ಕೆ ಶಾಸ್ತ್ರದಲ್ಲಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸ ಸಹ, ಅದನ್ನು ತಿಳ್ಕೊಳ್ಳೋಕ್ಕಾಗಿರ ಮನಸ್ಸು ವಾಪಸ್ ಬಂದ್ಬಿಡುತ್ತೆ ಅಂತಾರೆ. ಮತ್ತು ಇನ್ನೊಂದು ಕಡೆ ಮನಸ್ಸು ಅಯ್ಯವಾನ ದ್ರಷ್ಟವ್ಯಂ, ಮನಸ್ಸಿನಿಂದಲೇ ತಿಳ್ಕೋಬೇಕು ಅಂತಾರೆ. ತಿಳ್ಕೊಳ್ಳೋಕ್ಕಾಗಲ್ಲ ಅಂತ ಒಂದು ಕಡೆ ಹೇಳ್ತೀರ,
ಮತ್ತೆ ತಿಳ್ಕೋಬೇಕು ಅಂತ ಹೇಳ್ತೀರ, ಮನಸ್ಸಿನಿಂದ ಆಗಲ್ಲ ಅಂತ ಮತ್ತೆ ಮನಸ್ಸಿನಿಂದಲೇ ತಿಳ್ಕೊ ಅಂತೀರ. ಏನು ನಿಮ್ಮ ಅಭಿಪ್ರಾಯ? ವಿರುದ್ಧ ಮಾತಾಡ್ತೀರ ಅಂದರೆ ಅಲ್ಲ, ಮನಸ್ಸಿಗೆ ವಿಷಯ ಮಾಡಿ ತಿಳ್ಕೊಳ್ಳೋಕ್ಕಾಗಲ್ಲ, ಮನಸ್ಸಿಗೆ ಸಾಕ್ಷಿಯಾಗಿ ನೋಡ್ಕೋಬೋದು, ಸಾಕ್ಷಿಯಾಗಿ ಅನುಭವಕ್ಕೆ ಬರುತ್ತೆ. ಸೊ ಅದು ಮನಸ್ಸಿಗೆ ವಿಷಯ ಮಾಡಿ ಇದೇನಕ್ಕಾಗಲ್ಲ, ಇಲ್ಲ ಅನ್ಲಿಕ್ಕಾಗಲ್ಲ. ಸೊ ಮನಸ್ಸಿಗೆ ಸಾಕ್ಷಿಯಾಗಿ ಬುದ್ಧಿಗೆ ಸಾಕ್ಷಿಯಾಗಿ ತಿಳ್ಕೊಬೋದು ಎಂದು ನಸತ್ತನ್ನಾಸುದುಚ್ಯತೆ ಅನ್ನತಕ್ಕಂಥದ್ರ ಅಭಿಪ್ರಾಯ ಇದೊಂದು. ಮತ್ತು ಇದೊಂದು ಹೇಳಿದ್ದೆ ನಾನು, ಭಕ್ತ ಮೀರಾ ಯಾವುದೋ ಕೃಷ್ಣ ದೇವಸ್ಥಾನಕ್ಕೆ ಹೋಗ್ತಾಳೆ, ಅಲ್ಲಿ ಪುರೋಹಿತ ಗೋಸ್ವಾಮಿ ಅಂತ ಅವ್ರ ಹೆಸರು, ಇನ್ನೇನೊಂದು ಶಬ್ದ ಬೇರೆ ಇದೆ ಅದಕ್ಕೆ. ಅವರು ಭಾಳ ಕೃಷ್ಣನ ಭಕ್ತರು. ಪರಮಾತ್ಮ ಇಷ್ಟು ಜನದಲ್ಲಿ ನನಗೇ ನೀನು ಪೂಜೆ ಮಾಡತಕ್ಕಂಥ ಅವಕಾಶ ಕೊಟ್ಟಿದೆಯಾ, ನನಗೆ ಎಷ್ಟು ಪುಣ್ಯನೋ ಮತ್ತು ನಿಂದು ನನ್ನ ಮೇಲೆ ಎಷ್ಟು ಕರುಣೆನೋ ಅಂದ್ಬಿಟ್ಟು ಅಷ್ಟೊಂದು ಭಕ್ತಿ ಭಾವದಲ್ಲಿ ಇರ್ತಾರೆ. ಈಗಿನ ಕಾಲಕ್ಕೆ ಆಂಧ್ರದಲ್ಲಿ ಪುರೋಹಿತರೆಲ್ಲ ದೇವಸ್ಥಾನ ಪೂಜೆ ಮಾಡೋಲ್ಲ ಸ್ಟ್ರೈಕ್ ಮಾಡಿಬಿಟ್ಟಿದ್ದಾರೆ, ಬಾಗಿಲು ತೆಗೆಯೋದಲ್ಲ ದೇವಸ್ಥಾನದ ಬಾಗಿಲು ಅಂತ. ಗೌರ್ಮೆಂಟ್ನವ್ರಿಗೆ ಏನಾಗಬೇಕು, ಹಾಗೆ ಇರುವಂತಾರೆ. ಈ ಜನಗಳಿಗೂ ಹೋಗಲಿ ಬಿಡು, ಹೋಗೋದೇ ತಪ್ಪು ಅಂತಾರೆ. ಕೊನೆಗೆ ಯಾವತ್ತೂ ಅವರೇ ತಕ್ಕೊಳ್ತಾರೆ ಅಷ್ಟೇ. ಇವಾಗ ದುಡ್ಡು ಕೊಟ್ಟರೆ ಬಾಗಿಲು ತೆಗಿತೀನಿ, ಇಲ್ಲದಿದ್ರೆ ಇಲ್ಲ ಅಂದಾಗ ದೇವರನ್ನು ಯಾವ ಮಟ್ಟಕ್ಕೆ ತಂದಿದ್ದೀವಿ ನಾವು? ಸ್ವಲ್ಪ ಮುಂದಕ್ಕೆ ತಂದೀವಮ್ಮ. ದೇವರನ್ನು ಯಾವ ಮಟ್ಟಕ್ಕೆ ತಂದಿದ್ದೀವಿ ಅಲ್ಲ. ದೇವ್ರ ಪೂಜೆ ಯಾಕೆ ಮಾಡ್ತೀವಿ ಅಂದರೆ ನನಗೆ ಬೇಕು, ಮಾಡ್ತೀನಿ ಅಷ್ಟೇ. ಏನು ಪ್ರಯೋಜನ? ಆ ಪ್ರಶ್ನೆನೇ ಇಲ್ಲ. ನಾವು ಮಾಡೋದ್ರಲ್ಲೇ ಆನಂದ, ಮಾಡೋದ್ರಲ್ಲೇ ಆನಂದ ಅಷ್ಟೇ. ಏನು ಪ್ರಯೋಜನ? ಮತ್ತು ಈ ಪೂಜೆಗಳು ವ್ರತಗಳೆಲ್ಲ ಮಾಡಿಸಿದ್ರೆ ಆ ಸಂಕಲ್ಪದಲ್ಲಿ ಹೇಳ್ತಾರೆ ಇಂಥ ಫಲ ಬರುತ್ತೆ ಅಂತ ಹೇಳ್ತಾರೆ. ಆ ಫಲ ಯಾತಕ್ಕೋಸ್ಕರ ಹೇಳ್ತಾರೆ ಅಂದರೆ ಬಾಲವಂಚನ ನ್ಯಾಯ ಅಂತ. ಬಾಲವಂಚನ ನ್ಯಾಯ ಅಂದರೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಹೋಗಿ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಹೌದಾ? ಬಂದಮೇಲೆ ಚಾಕ್ಲೇಟು ಕೊಡ್ತಾರೆ, ಜ್ಞಾಪಕ ಇಟ್ಕೊಂಡಿರುತ್ತೆ. ಬಂದ ತಕ್ಷಣ ಸ್ಕೂಲ್ಗೆ ಹೋಗಿ ಬಂದು ಚಾಕ್ಲೇಟ್ ಕೊಡ್ತೀನಿ ಕೊಡು, ಚಾಕ್ಲೇಟು ಕೊಡ್ತಾರೆ. ಅಲ್ಲಿ ನಿಜವಾಗ್ಲೂ ಚಾಕ್ಲೇಟು ಮುಖ್ಯನೋ ಅಥವಾ ಸ್ಕೂಲಿಗೆ ಕಳಿಸೋದು ಮುಖ್ಯನೋ? ಅದು ಇಲ್ಲೂ ಹಾಗೆ. ನಮಗೇನೋ ಫಲ ಹೇಳ್ತಾರಲ್ಲ, ಆ ಫಲ ಮುಖ್ಯ ಅಲ್ಲ, ಅದು ಚಾಕ್ಲೇಟ್ ಕೊಟ್ಟಾಗೆ. ಮತ್ತೇನೋ ಆ ದೈವದಲ್ಲಿ ಮನಸ್ಸು ಬರಬೇಕು, ಆ ಪೂಜೆಯಲ್ಲಿ ದೈವ ಚಿಂತೆಯಲ್ಲಿ ಮನಸ್ಸು ಬರಬೇಕು. ಅದಕ್ಕೋಸ್ಕರ ಈ ವ್ರತ ಮಾಡಿದ್ರೆ ನಿಮ್ಗೆ ಇದು ಬರುತ್ತೆ ಅಂತ ಇಲ್ಲೇ ಮಾಡಲ್ಲ ಇವರು. ಫಲಾಪೇಕ್ಷೆಯಿಂದಲೇ ಮಾಡ್ತಾರೆ. ವಾಸ್ತವಿಕ ಪೂಜೆ ಮಾಡಬೇಕಾದ್ರೆ ಭಯದಿಂದ ಪೂಜೆ ಮಾಡಬಾರ್ದು, ಆಸೆಯಿಂದ ಪೂಜೆ ಮಾಡಬಾರ್ದು. ನನ್ನ ದೇವರು ಅಂದರೆ ಇಷ್ಟು ಮಾತ್ರವೇ ಅಂತ ಪರಿಚ್ಛಿನ್ನ ರೂಪದಿಂದ ಪೂಜೆ ಮಾಡಬಾರ್ದು. ನಾವು ಮಾಡೋದೇ ಈ ಮೂರಿಂದ. ನಾರದ ಭಕ್ತಿ ಸೂತ್ರ ಹೇಳ್ತಾರೆ ವಿಭಂಗಪೂರ್ವಕಂ, ಈ ಮೂರನ್ನು ಬಿಟ್ಟು ಮಾಡಬೇಕು. ಹೌದಾ? ಸೊ ಅಲ್ಲಿಗೆ ನಾನೇ ಭಾಳಷ್ಟು ಉನ್ನತವಾದಂಥ ಭಕ್ತ ಅಂತ ಅಂದ್ಕೊಂಡಿದ್ದ ಗೋಸ್ವಾಮಿ. ಆದರೆ ಮೀರಾ ನೋಡಿದಾಗ ಮೀರಾ ಮಾತು ಕೇಳಿ ಕೃಷ್ಣ ಒಬ್ಬನೇ ಪುರುಷ, ಇನ್ನೆಲ್ಲೂ ಪ್ರಕೃತಿ ಅಂದಾಗ ಅವನಿಗೆ ಭಾಳ ಸಂತೋಷ ಆಗುತ್ತೆ. ಅದೊಂದು. ಮತ್ತು ಇನ್ನೊಂದು ಹೇಳಿರ್ತದೆ, ಮರ್ತಿದ್ದೆ ನಾನು, ಅಲ್ಲೂ ಬಂದಿತ್ತದು ಇಲ್ಲೂ ಬಂದಿತ್ತು. ಯಾವುದಪ್ಪ ಅಂದರೆ ನೀಲಗಿರಿ ಬೆಟ್ಟದ ಮೇಲೆ ಯಾವುದೋ ಒಂದು ಊರು ಅಂತ, ಕೋಟಗಿರಿ ಅಂತ. ಅದು ಕೋಟಗಿರಿ ಕ್ಲೈಮೇಟು ಸ್ವಿಟ್ಜರ್ಲ್ಯಾಂಡ್ ಕ್ಲೈಮೇಟು, ಬೆಸ್ಟ್ ಕ್ಲೈಮೇಟ್ ಇನ್ ದಿ ವರ್ಲ್ಡ್. ಸೊ ಸ್ವಿಟ್ಜರ್ಲ್ಯಾಂಡು ಒಂದು ಸ್ವಲ್ಪ ಸ್ವರ್ಗ ಇದ್ದಾಗೆ ಇದೆ. ಅದು ಹೇಳಿದ್ರೆ ನಮ್ಮ ದೇಶದವ್ರಿಗೆ ಕೋಪ ಬರುತ್ತೆ. ಅದು RSSನವರು ಇನ್ನೂ ಇವರೆಲ್ಲ ಫಾರಿನ್ನೇ ಹೊರಡ್ತಾರೆ ಅಂತ. ಸರಿಯಾಗಿ ಇಟ್ಕೋ. ಬೆಸ್ಟ್ ಕ್ಲೈಮೇಟ್ ಇನ್ ದಿ ವರ್ಲ್ಡ್ ಕೋಟಗಿರಿ ಕ್ಲೈಮೇಟ್ ಭಾಳಷ್ಟು ಚೆನ್ನಾಗಿರುತ್ತೆ. ಸ್ವಿಟ್ಜರ್ಲ್ಯಾಂಡ್ ಇವೆರಡೂ ಒಂದೇ. ಹೌದಾ? ಅದೇ ಸ್ವಿಟ್ಜರ್ಲ್ಯಾಂಡ್ ನೋಡಿದ್ರೆ ಭಾಳಷ್ಟು ವ್ಯವಸ್ಥಿತವಾಗಿದೆ. ಕೋಟಗಿರಿಗೆ ಹೋಗ್ಬಿಟ್ರೆ ದೊಡ್ಡಬಳ್ಳಾಪುರ ಇದ್ದಾಗೆ ಎಲ್ಲೆಲ್ಲೂ ರಸ್ತೆಗಳೆಲ್ಲ ಇದು ಗಲೀಜು ಅಸಹ್ಯ. ನಾನು ಸಮ್ಮರಲ್ಲಿ ಹೋಗ್ತಿದ್ದೆ, ಆಮೇಲೆ ಇದು ಪ್ರಯೋಜನ ಇಲ್ಲ, ವಾಕಿಂಗ್ ಹೋಗ್ಲಿಕ್ಕೂ ಆಗಲ್ಲ ಅಂತ ಬಿಟ್ಬಿಟ್ಟೆ. ಅದು ಕೋಟಗಿರಿ ಅಂತ ಪ್ಲೇಸು, ಬೆಸ್ಟ್ ಕ್ಲೈಮೇಟ್ ಇರಲಿ. ಈಗ ಮತ್ತು ಈ ದೈವ ಚಿಂತನೆಗೆ, ಬ್ರಹ್ಮವಿದ್ಯೆಗೆ ಅರ್ಹತೆ ಬರಬೇಕಂದ್ರೆ ಮೊಟ್ಟ ಮೊದಲನೇ ಕ್ವಾಲಿಫಿಕೇಷನ್ನು
ಕಠೋಪನಿಷತ್ ಪ್ರಕಾರ ನಾವು ತೊಗೊಂಡ್ರೆ ವೈರಾಗ್ಯ ಇರಬೇಕು. ವೈರಾಗ್ಯ ಅಂದರೆ ಮನೆ ಮಂಟ ಬಿಟ್ಟುಬಿಟ್ಟು ಸನ್ಯಾಸಿ ಆಗೋದಲ್ಲ. ಅದು ಈಗಿನ ಕಾಲಕ್ಕೆ ಆ ಸನ್ಯಾಸಕ್ಕೆ ಅರ್ಥವೇ ಇಲ್ಲ, ಆ ಥರ ಇದೆ. ಈಗಿನ ಕಾಲಕ್ಕೆ ಸನ್ಯಾಸ ಅಂದರೆ ಯಾರು ಟಿಕೆಟ್ ಕಲೆಕ್ಟ್ ಹೇಳ್ದ ನನಗೆ, ಈಗಿನ ಕಾಲದಲ್ಲಿ ಸನ್ಯಾಸಿಗಳದ್ದು ಕೋಟ್ಯಾಂತರ ರೂಪಾಯಿ ಇರುತ್ತೆ. ಸೊ ನಿಮ್ಮ ಹತ್ರ ಎಷ್ಟು ಕೋಟಿ ಇಲ್ಲೋಕೇನೋ ಅಂತ, ಅದು ಆ ಥರ ಆಗುತ್ತೆ. ಅಲ್ಲ, ಏನಪ್ಪ ಅಂದರೆ ನಚಿಕೇತ ಬ್ರಹ್ಮಜ್ಞಾನ ಆ ಕಥೆ ಎಲ್ಲ ನಿಮಗೆ ಗೊತ್ತು. ಬ್ರಹ್ಮಜ್ಞಾನ ಬೇಕು ಅಂತ ಕೇಳ್ತಾನೆ, ಹೌದಾ? ಕೇಳಿದ್ರೆ ದೇವತೆಗಳಿಗೂ ಅರ್ಥ ಆಗಿಲ್ಲ, ಅದು ದೇವತೆಗಳಿಗೂ ಅರ್ಥ ಆಗಿಲ್ಲ, ಬಿಟ್ಬಿಡು ಅದನ್ನು ಅಂತಾರೆ. ನಿಜ ನಮ್ಗೆ ಈ ಮಾತು ಕೇಳಿದ್ರೆ ಏನನ್ಸುತ್ತೆ? ಅಲ್ಲೇ ದೇವತೆಗಳಿಗೆ ಅರ್ಥ ಆಗಿಲ್ಲ ಅಂದಮೇಲೆ ಈ ನಮ್ಗೆ ಅರ್ಥ ಆಗುತ್ತೇನು? ಮತ್ತು ಈ ಮಾತು ಪ್ರಚಾರ ಆಗಿಬಿಡುತ್ತೆ, ಗೊತ್ತಾಗುತ್ತೆ. ಅಲ್ಲ, ದೇವತೆಗಳಿಗೆ ಅರ್ಥ ಆಗಿಲ್ಲ ಅಂತ ನೀನು ಯಾಕೆ ಹೋಗ್ತೀಯ ಅಲ್ಲಿ? ಓಹೋ, ನೀನೇನು ಮಹಾ ದೇವತೆಗಿನ್ನ ಜಾಸ್ತಿ ಅನ್ನೋದು ಮನೆಗಳೆಲ್ಲ ಅಬ್ಜೆಕ್ಷನ್ ಶುರು ಮಾಡ್ತಾರೆ, ಹೌದಾ? ಅವ್ರ ಅಬ್ಜೆಕ್ಷನ್ ಆಮೇಲೆ. ಬಟ್ ನಮ್ಗೇನು ಅನಿಸುತ್ತೆ, ದೇವತೆಗಳಿಗೆ ಅರ್ಥ ಆಗಲ್ಲ ಅಂದ್ರೆ ನನಗೆಲ್ಲ ಅರ್ಥ ಆಗುತ್ತೆ, ಬಿಡು ಅಂತ ಬಿಟ್ಬಿಡ್ತೀವಿ. ಆದರೆ ನಚಿಕೇತ ಏನಂದ, ದೇವತೆಗಳಿಗೂ ಅರ್ಥ ಆಗಲ್ಲ ಅಂದರೆ ಇನ್ನೆಷ್ಟು ಅದ್ಭುತವಾದ ವಿದ್ಯೆ ಇರಬೇಕದು. ಸೊ ಅದನ್ನೇ ತಿಳ್ಕೋಬೇಕು, ಅದೇ ಹೇಳಿ ನನಗೆ. ಆ ರೀತಿ ಕೇಳಿದ್ರು ಯಮಧರ್ಮರಾಯ ಏನೋ ಅದರಿಂದ ಭಾಳಷ್ಟು ನನಗೆ ಅನುಕೂಲ ಆಗ್ಬಿಡುತ್ತೆ ಅನ್ನೋ ದೃಷ್ಟಿಯಿಂದ ಕೇಳ್ತಾ ಇದ್ದಾನೋ, ಇಲ್ಲ ನಿಜವಾದ ಆತ್ಮಜ್ಞಾನ ಬೇಕೋ ಇವನಿಗೆ ಅಂತ ಪರೀಕ್ಷೆ ಮಾಡಲಿಕ್ಕೆ ಮತ್ತೆ ಪ್ರಾರಂಭ ಮಾಡ್ತಾನೆ. ಇವಾಗ ನಾವು ಸಾಮಾನ್ಯವಾಗಿ ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನಿ ಅಂತ 4 ಜನ ಭಕ್ತರು ಹೇಳ್ತಾರೆ. ನಾವುಗಳು ದೇವರನ್ನ ನಂಬ್ಕೊಳ್ತೀವಿ, ದೇವರ ಚಿಂತನೆ ನಮ್ಮಲ್ಲಿದೆ ಅಂದ್ರೂ, ವೇದಾಂತ ಕೇಳ್ತೀವಿ ಅಂದ್ರೂ ಸಾಮಾನ್ಯವಾಗಿ ಎರಡು ಸ್ಟೇಜಲ್ಲೇ ಇರ್ತೀವಿ. ಆರ್ತೋ ಅರ್ಥಾರ್ಥಿ. ಅರ್ಥ ಏನೋ ಕಷ್ಟ ಇದೆ, ನಮಗೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ. ಸೊ ದೇವ್ರ ಹತ್ರ ಹೋದರೆ ಪರಿಹಾರ ಆಗುತ್ತೆ. ಅದಕ್ಕೋಸ್ಕರ ದೇವ್ರ ಹತ್ರ ಹೋಗ್ತಿದ್ದೀವಿ, ದೇವ್ರಿಗೋಸ್ಕರ ದೇವ್ರ ಹತ್ರ ಹೋಗ್ತಿಲ್ಲ. ಆ ಕಷ್ಟ ಪರಿಹಾರಕ್ಕೋಸ್ಕರ ಹೋಗ್ತಾ ಇದ್ದೀವಿ, ಹೌದಾ? ಇದು ಒಂದು. ಇನ್ನು ಅರ್ಥಾರ್ಥಿ, ಯಾವುದೋ ಒಂದು ಬೇಕು ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಪ್ರಯತ್ನದಲ್ಲಿ ಅದು ಸಿಗೋಲ್ಲ, ಪರಮಾತ್ಮ ನಿನ್ನ ಅನುಗ್ರಹ ಬೇಕು. ಯಾವುದೋ ಒಂದು ಮಗನಿಗೆ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಸರಿ ಸಾಕಷ್ಟು ಲಂಚನ ಕೊಟ್ಟಿದ್ದೀವಿ. ಈಗಿನ ಕಾಲದ ಭಾರತ ದೇಶದಲ್ಲಿ ಒಂದು ಜಾಬ್ಗೆ ಎಷ್ಟೊಂದು ಜನ ತಿಳ್ಸ್ಕೊಂಡ್ಬಿಟ್ಟಿರ್ತಾರೆ, ಕೊನೆಗೆ ಯಾರಿಗೋ ಒಬ್ಬರು ಕೊಡ್ತಾರೆ, ಹೌದಾ? ಸೊ ಮಧ್ಯೆ ಇನ್ಯಾರು ಬರ್ದಿರೋ ನೋಡ್ಕೋಪ್ಪ ಪರಮಾತ್ಮ, ನಾನಿಷ್ಟು ಕೊಟ್ಟಿದ್ದೀನಿ, ಮಧ್ಯೆ ಇನ್ಯಾರು ಬರ್ದಿರೋ ನೋಡ್ಕೋ ಅಂತ ದೇವ್ರ ಹತ್ರ ಹೋಗ್ತೀವಿ. ಈ ಮಟ್ಟದಲ್ಲೇ ಇರ್ತೀವಿ ಹೊರತು ಜಿಜ್ಞಾಸು ಜ್ಞಾನಿ, ಜಿಜ್ಞಾಸು ಬರಲಿ ಜ್ಞಾನಿ ಆಗೋ ಪ್ರಶ್ನೆನೇ ಇಲ್ಲ, ಹೌದಾ? ಆಯಿತು. ಇಲ್ಲೂ ನಾವು ಯೋಚನೆ ಮಾಡಬೇಕು, ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟ ದೇವರು, ಆದರೂ ಸಮಾಧಾನವಾಗಿದ್ದೀವೋ, ನೆಮ್ಮದಿಯಾಗಿದ್ದೀವೋ, ಸಾಕನ್ಸುತ್ತೀವೋ? ಬರೀ ಕೈನಲ್ಲಿ ಬಂದ್ವಿ. ಇವತ್ತು ನೋಡಿದ್ರೆ ಸ್ವಂತ ಮನೆ, ಸ್ವಂತ ಕಾರು, ಸ್ವಂತ ಬಂಧು ಬಳಗ ಎಷ್ಟೊಂದಿದೆ. ಏನನ್ನ ನಷ್ಟ ಆಗಿದೆಯೋ ನಾವು ಈ ಜಗತ್ತಿಗೆ ಬಂದ ಮೇಲೆ ನಮ್ಮನ್ನು ನಾವು ನೋಡಿಕೊಂಡ್ರೆ ಏನನ್ನ ನಷ್ಟ ಆಗಿದೆಯೋ, ಶರೀರ ದೃಷ್ಟಿಯಿಂದ ನೋಡಿದ್ರೆ 4 ಪೌಂಡು 4 ಪೌಂಡು ಇತ್ತಿದ್ದು ಇವತ್ತೆಷ್ಟು ಅಭಿವೃದ್ಧಿ ಆಗಿದೆ, ಎಷ್ಟು ಕೆ ಜಿ ಆಗಿದೆ, ಹೌದಾ? ಶರೀರ ದೃಷ್ಟಿಯಿಂದ ಇಲ್ಲ, ಲಾಸ್ ಆಗಲಿಲ್ಲ. ಮತ್ತು ಮನೆ ಮಠ ಯಾವುದು ಗೊತ್ತಿಲ್ಲ ನನಗೆ, ಏನು ಗೊತ್ತು. ಇವತ್ತು ಇದೆ ಬಂಧು ಬಳಗ, ಯಾರು ಗೊತ್ತಿರಲಿಲ್ಲ. ಸಾಕಷ್ಟು ಜನ ಬಂಧು ಬಳಗ ಇದ್ದಾರೆ, ಹೌದಾ? ದುಡ್ಡಿದೆ, ಬ್ಯಾಂಕ್ ಅಕೌಂಟ್ ಇದೆ. ಮತ್ತು ಯಾವುದರಲ್ಲಿ ಕಮ್ಮಿ ಆಯಿತು ಅಂತ ಗೋಳಾಡ್ಬೇಕು ನಾವು. ಬಟ್ ಆದ್ರೂ ಗೋಳಾಟ ಮಾತ್ರ ನಿಲ್ಲಲ್ಲ, ಹೌದಾ? ಸರಿ, ದೇವರನ್ನು ಮತ್ತೆ ಪ್ರಾರ್ಥನೆ ಮಾಡಿದ್ವಿ, ದೇವರು ಅನುಕೂಲ ಮಾಡಿಕೊಟ್ಟ, ಹೌದಾ? ಒಬ್ಬ ಮಗನಿಗೆ ಒಂದು ಕೆಲಸ ಸಿಕ್ಕಿದ್ರೆ ಸಾಕಂತಿದ್ದು, ಕೆಲಸ ಸಿಕ್ತು, ಮದುವೆನೂ ಆಯಿತು ಒಳ್ಳೆ ಕಡೆ. ಸೊ ಇವಾಗ ನೆಮ್ಮದಿಯಾಗಿದ್ದಿರೋ. ಈ ಅರ್ಥಾರ್ಥಿಗೋಸ್ಕರವೇ ನಾವು ದೇವ್ರ ಚಿಂತನೆ ಬರ್ತೀವಿ, ಇದಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲ, ನಾನೊಂದು ಪ್ರಾರ್ಥನೆ ಮಾಡಿದ್ರೆ ಇಷ್ಟು ಅನುಕೂಲ ಆಗುತ್ತೆ ಅಂದರೆ, ಆ ದೇವರನ್ನೇ ನಾವು ಪಡೆದು ಬಿಟ್ರೆ
ಇನ್ನೆಷ್ಟು ಅನುಕೂಲ ಆಗ್ಬೋದು, ಆ ದೇವರೊಂದು ಯಾರು ಅನ್ನತಕ್ಕಂಥ ಜಿಜ್ಞಾಸೆ ಬರಬೇಕು. ಬಂದಾಗ ನಚಿಕೇತನ ಬಂದಂತ ಬರುತ್ತೇನೋ, ದೇವ್ರಿಗೂ ಅರ್ಥ ಆಗಲ್ಲ, ನಮಗೆ ಎಲ್ಲ ಅರ್ಥ ಆಗುತ್ತೆ ಅಂದ್ಕೊಳ್ಳಲ್ಲ. ಯಾಕೆ ಅರ್ಥ ಆಗಲ್ಲ ಅಂತ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಒಂದು ವೇಳೆ ಮಾಡಿದ್ರು ಮಧ್ಯೆ ಇನ್ಯಾವುದನ್ನು ಬಂದ್ಬಿಟ್ರೆ ಅಡ್ಡಿ ಬಿಟ್ಟುಬಿಡ್ತೀವಿ. ಅದಕ್ಕೆ ಬೇರೆ ಯಾವ ಕೆಲಸ ಇಲ್ದಿರ ವೇದಾಂತಕ್ಕೆ ಬಂದಿರೋ ಅಥವಾ ನಿಜವಾಗ್ಲೂ ಬೇಕೋ ಅನ್ನೋದಕ್ಕೋಸ್ಕರ ನಚಿಕೇತನಿಗೆ ಯಮಧರ್ಮರಾಜ್ ಪರೀಕ್ಷೆ ಮಾಡ್ತಾನೆ. ಏನು ಬೇಕಾದ್ರೂ ಕೇಳ. ಶತಾಯುಷ ಪೃತ್ತ ಪ್ರವೃತ್ತವನಿಶ್ವ ಹಿರಣ್ಯ ಅಸ್ಥಿ ಅಶ್ವಾನ್ ಭೂಮಿಯರ್ ಮಹದಾಯಿತು ನಿಶ್ವ, ನಿಂಗೆ ಏನು ಬೇಕೋ ಕೇಳು, ಕೊಡ್ತೀನಿ. ಆತ್ಮಜ್ಞಾನ ಬಿಟ್ಬಿಡು. ಆತ್ಮಜ್ಞಾನ ಬಿಟ್ಬಿಡು, ಏನು ಬೇಕೋ ಕೇಳು. ನಮಗೆ ಆ ಬಂಗಾರ ಒಂದು ಹೇಳಿದ್ರೆ ಸಾಕು, ಸುವರ್ಣ ಅದೊಂದು ಕೊಡಪ್ಪ, ಇದು ಸಿಗುತ್ತೋ ಇಲ್ಲೋ, ಅರ್ಥ ಆಗುತ್ತೋ ಇಲ್ಲೋ ಅಂತೀಯ ನೀನು. ಸೊ ನಿನ್ನ ಮಾತಿನ ಮೇಲೆ ನಮ್ಗೆ ಭಾಳ ಶ್ರದ್ಧೆ ಇದೆ, ನಿನ್ನ ಮಾತಿನಂತೆ ನಾವು ನಂಬ್ತೀನಿ. ದೇವತೆಗಳಿಗೂ ಅರ್ಥ ಆಗಲ್ಲ ಅಂತೀಯ, ಇನ್ನು ನಮಗೆಲ್ಲ ಅರ್ಥ ಆಗುತ್ತೆ. ಹಾಂ ಸರಿ, ಅದೇನು ಬಂಗಾರ ಅಂತೀಯ, ಅದನ್ನು ಕೊಟ್ಬಿಡ್ತು ಸಾಕು ಅಂತೀವಿ. ಆದರೆ ನಚಿಕೇತ ಒಂದು 3 ಮಾತು ಹೇಳ್ತಾನಲ್ಲ, ಅದನ್ನು ಜ್ಞಾಪಕ ಇಟ್ಕೋಬೇಕು ನಾವು. ಅದಕ್ಕೆ ಜ್ಞಾಪಕ ಇಟ್ಕೊಂಡು ಪ್ರತಿ ದಿವಸ ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ತಿದ್ರೆ ಆಗ ನಾವು ನಚಿಕೇತನಾಗಿ ತಯಾರಾಗ್ತೀವಿ. ಆಗ ಮುಂದಕ್ಕೆ ಹೋಗ್ಬೋದು. ಏನು ಹೇಳ್ತಾನೆ? ಶೋಭಾವ ಶೋ ಅಭಾವ ಅಂದರೆ ನಾಳೆಗಿರುತ್ತೋ ಇಲ್ಲೋ ಗೊತ್ತಿಲ್ಲ. ನೀನು ಹೇಳ್ತಕ್ಕಂಥ ಸಂಪತ್ತೆಲ್ಲ ನಾಳೆಗಿರುತ್ತೋ ಇಲ್ಲೋ ಗೊತ್ತಿಲ್ಲ, ಯಾವಾಗ ಹೋಗುತ್ತೋ. ನನ್ನಾದರೂ ಕೈ ಬಿಟ್ಟು ಹೋಗ್ಬೋದು, ಅದಾದರೂ ಹೋಗ್ಬೋದು. ಅಷ್ಟೇ ಅಲ್ಲ, ಇಂದ್ರಿಯಾಣಂ ಜರಯಂತಿ ತೇಜ. ಅಷ್ಟೇ ಅಲ್ಲ, ನೀನೇನು ಭೋಗ ವಸ್ತು ಅನ್ನೋದು ಬಾಯಿ ಹಾಕ್ಬಿಡಿ, ಮಳೆಯನ್ನೇ ಹಾಕ್ಬಿಡಿ. ಕರೆಂಟ್ ಇದ್ರೆ ಇದೆ. ಇಂದ್ರಿಯಾಣಂ ಜರಯಂತಿ ತೇಜ. ನೀನು ಕೊಡತಕ್ಕಂಥ ಭೋಗ ವಸ್ತುಗಳು ಏನೇನು ಹೇಳ್ತೀವೋ ಇವೆಲ್ಲ ಇಂದ್ರಿಯಗಳನ್ನು ಸಾಕಷ್ಟು ಬೇಗ ಹಾಳು ಮಾಡಿಬಿಡುತ್ತೆ, ಶರೀರವನ್ನು ಹಾಳು ಮಾಡುತ್ತೆ. ಈಗ ನಾವು ಭೋಗ ಅನುಭವಿಸ್ತಾ ಇದ್ದೀವಿ ಅಂತಂತೀವಿ. ನಿಜವಾಗ್ಲೂ ಭೋಗ ಅನುಭವಿಸ್ತಾ ಇದ್ದೀವೋ ಅಥವಾ ಆ ಭೋಗ ನಮ್ಮನ್ನೇ ಅನುಭವಿಸುತ್ತೋ? ಶೋಭಾವ ಅಂದರೆ ನಾಳೆಗಿರುತ್ತೆ ಇಲ್ಲ ಅನ್ನತಕ್ಕಂಥ ಸಂದೇಹ ಇದೆ. ಅಷ್ಟೇ ಅಲ್ಲ, ಸರ್ವೇ ಇಂದ್ರಿಯಾಣಂ ಜರಯಂತಿ ತೇಜ. ಎಲ್ಲ ಇಂದ್ರಿಯಗಳನ್ನು ಸಾಕಷ್ಟು ಬೇಗ ಇದು ಹಾಳು ಮಾಡಿಬಿಡುತ್ತೆ, ಭೋಗವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ದೇ ಮಾಡಿಬಿಡುತ್ತೆ. ನಾವು ಅಂತೀವಿ ಭೋಗ ಅನುಭವಿಸ್ತಾ ಇದ್ದೀವಿ ಅಂತ. ವಿಚಾರ ಮಾಡಿದಂಥ ಮಹಾತ್ಮ ಹೇಳ್ತಾರೆ, ಭೋಗಾನ ಭುಕ್ತ ವಯಮೇವ ಭುಕ್ತ. ಅಪ್ಪ, ನಾನು ಭೋಗನ ಅನುಭವಿಸ್ತೀನಿ ಅಂದ್ಕೊಂಡೆ, ಆ ಭೋಗನೇ ನಾನು ತಿನ್ಬಿಟ್ಟಿದೆ. ಯಾಕೆ? ಭೋಗೇ ರೋಗ ಭಯಂ. ಎಷ್ಟು ಭೋಗ ಅನುಭವಿಸಿದ್ರೆ ಅಷ್ಟು ರೋಗ. ಮತ್ತು ಇವಾಗ ನಾವು ಜೀವನ ಅನುಭವಿಸಿ ಶರೀರನ ಹಾಳು ಮಾಡಿಕೊಂಡು ಭೋಗ ಅನುಭವಿಸಿ ಅಥವಾ ಅಭಿವೃದ್ಧಿ ಮಾಡಿಕೊಂಡು ಅಷ್ಟೇ. ಏನಾಯಿತು? ಇಂದ್ರಿಯಾಣಂ ಜರಯಂತಿ ತೇಜ. ಸೊ ನೀನು ಏನು ಭೋಗ ವಸ್ತುನ ಕೊಡ್ತೀನಿ ಅಂತ ಹೇಳ್ತೀವೋ ಅವೆಲ್ಲನೂ ಶರೀರನ ಹಾಳು ಮಾಡುತ್ತೆ ಹೊರತು ಅದರಿಂದ ಏನು ಪ್ರಯೋಜನ ಇಲ್ಲ. ಅಷ್ಟೇ ಅಲ್ಲ, ಏನು ಸುಖ ಅನ್ನತಕ್ಕಂಥದ್ದು ಕ್ಷಣಿಕವಾಗಿ ಕಾಣುತ್ತೀವಿ ಭೋಗ ವಸ್ತುಗಳಲ್ಲಿ, ಅದು ನಿಜವಾದ ಸುಖ ಅಲ್ಲ, ಮತ್ತೊಂದು ದುಃಖಕ್ಕೆ ಮೂಲ. ನೀವು ಯಾವುದನ್ನು ತಗೊಳ್ಳಿ, ಇಂದ್ರಿಯ ಸುಖವನ್ನು ಯಾವುದನ್ನು ತಗೊಳ್ಳಿ, ಅದು ಆ ಕ್ಷಣದಲ್ಲಿ ನಮಗೇನು ಒಂದು ಸ್ವಲ್ಪ ಸುಖ ಅಂತ ಕಾಣುತ್ತೋ ಅದು ಮತ್ತೊಂದು ಸಮಸ್ಯೆ ಅಂತ ತರುತ್ತೆ. ಅದೇ ಡಿ ವಿ ಜಿಯಲ್ಲಿ ಹೇಳ್ತಾರೆ, ಯಾವುದು ಮಿಡಿಚಿಯೇಪೆ ಕಾಯಿಗಳ ತಡಬಡದೆ ನುಂಗುವುದು, ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು, ಬಿಡುತ್ತಿರೋ ನೋವಾಗ ಸುಖವೀಗ ಒಡವಿಗಿದೆ ಭೋಗವಿದೆ ಮಂಕುತಿಮ್ಮ ಅಂತ. ಅವ್ರ ಕಾಲಕ್ಕೆ ಆ ಸೀಬೆ ಹಣ್ಣು ತಿನ್ನೋರು, ಅದೇನನ್ನ ಒಂದು ಸ್ವಲ್ಪ ಹೊಟ್ಟೆ ನೋವು ಶುರುವಾದರೆ ಸ್ವಲ್ಪ ಹರಳೆಣ್ಣೆ ಕುಡಿಯೋರು. ಈಗಿನ ಕಾಲಕ್ಕೆ ಆಗಿಲ್ಲ, ಏನೋ ಒಂದು ತಿಂತೀವಿ, ಸ್ವಲ್ಪ ಏನನ್ನ ಶುರುವಾದರೆ 20 ರೂಪಾಯಿ ಕ್ಯಾಪ್ಸಲ್ ಹಾಕ್ಕೊಳ್ತೀವಿ. ಹೌದಾ?
ಅದು ಸ್ವಲ್ಪ ಕಮ್ಮಿ ಆಗುತ್ತೆ ನೋವು, ಮತ್ತೆ ರೆಸ್ಟ್ ತಿನ್ನೋಕ್ಕೆ ಶುರು ಮಾಡ್ತೀವಿ. ಅಂದರೆ ಆ ತಿನ್ನೋವಾಗ ಏನು ರುಚಿ ಸುಖ ಕಾಣ್ತೋ ಅದು ಹೊಟ್ಟೆ ನೋವಿಗೆ ಮೂಲ. ಹೊಟ್ಟೆ ನೋವಿಗೆ ಮೂಲ. ಯಾವುದನ್ನ ತಗೊಳ್ಳಿ, ಬಾ ಮಗಳಿಗೆ ಮದುವೆ ಆಗ್ಬಿಟ್ರೆ ಸಾಕು, ಇನ್ನೇನು ಬೇಡ, ಸರಿ ಆಯಿತು, ಅವ್ರ ಪಾಡಿಗೆ ಅವ್ರು ಹಾಗೆ. ಅದು ಈಗಿನ ಕಾಲಕ್ಕಾದರೆ ಅವ್ರಿಗೆ ಯೋಚನೆ ವಿಪರೀತ ಬಿಟ್ಬಿಡಿ. ಅವರೆಲ್ಲ ಮಾಸ್ಟರ್ ಡಿಗ್ರಿನೇ ಎಲ್ಲರೂ, ಬಟ್ ಅವ್ರ ವಿಚಾರವೇ ಏನೋ ಒಂಥರ ಇರುತ್ತೆ, ಕಾಮನ್ ಸೆನ್ಸ್, ಸಾಮಾನ್ಯವಾದ ಜ್ಞಾನವೇ ಇರೋಲ್ಲ. ಮದುವೆ ಮಾಡಿದ್ರು, ಅವ್ರ ಮಕ್ಕಳಾಗಲಿಲ್ಲ, ಯಾರೊಬ್ರು ಹಾಗೆ ಒದ್ದಾಡ್ತಿದ್ರು. ಸ್ವಾಮೀಜಿ ನೀವನ್ನ ಹೇಳಿ, ಅವ್ರು ಯಾಕೋ ಮಕ್ಕಳಾಗಲಿಲ್ಲ, ನೀವನ್ನೇನನ್ನ ಒಂದು ಸ್ವಲ್ಪ ಅವ್ರಿಗೆ ಮಂತ್ರ ಎಂಥ ಉದ್ದೇಶ ಮಾಡ್ತೀರೋ ಹೇಳಿ ಅಂತ. ಅಲ್ಲ, ಅವ್ರ ಮಕ್ಕಳೆಲ್ಲ ನೀವು ಯಾಕೆ ಒದ್ದಾಡ್ತೀರ, ಸುಮ್ಮನಿರಿ ಅಂದೆ ನಾನು. ಸುಮ್ಮನಿರೋಕ್ಕಾಗಲ್ಲ. ಅವ್ರನ್ನ ಕೇಳಿದ್ರೆ, ಸ್ವಾಮೀಜಿ ನಾವು ಇವಾಗ ಬೇಡ ಅಂದ್ಕೊಂಡಿದ್ದೀವಿ, ಅದೇ ಬೆಂಗಳೂರಲ್ಲಿದ್ದಾರೆ, ಸ್ವಲ್ಪ ಎಲ್ಲ ದುಡ್ಡು ಗಿಡ್ಡು ಎಲ್ಲ ಮಾಡಿಕೊಂಡು ಮನೆಗೇನೆ ಮಾಡಿಕೊಂಡು ಆಮೇಲೆ ಮಕ್ಕಳನ್ನ ಪಡೆದ್ರೆ ಅವ್ರಿಗೆ ಸಾಕ್ಬೋದು, ಇಲ್ಲಾಂದರೆ ಈಗಿನ ಕಾಲಕ್ಕೆ ಸ್ಕೂಲಿಗೆ ಕಳ್ಸೋಕ್ಕೂ ಆಗೋಲ್ಲ, ಬೆಂಗಳೂರು ಬಾಡಿಗೆ ಕಟ್ಕೊಂಡು ಅಂತ ಅವ್ರು ಅಂತಾರೆ. ಈಗ ಮಗಳ ಮದುವೆ ಆದಮೇಲೆ ಸಮಾಧಾನ ಬಂತು, ಆ ಸಮಾಧಾನ ಇದಕ್ಕೆ ಶುರುವಾಯಿತು. ಇದೇ ರೀತಿ ಯಾವುದನ್ನು ತಗೊಳ್ಳಿ ನೀವು, ಹೌದಾ? ಹಿಂದೆ ನಮ್ಮನ್ನು ಹಾಳು ಮಾಡುತ್ತೆ ಹೊರತು ಈ ಭೋಗ ವಸ್ತುಗಳು ಏನು ಸುಖ ಇಲ್ಲಪ್ಪ. ಇಂದ್ರಿಯಾಣಾಂ ಜರಯಂತಿ ತೇಜ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ, ನವಿತ್ತೇನ ತರ್ಪಣೆಯೋ ಮನುಷ್ಯ. ಭೌತಿಕ ಸಂಪತ್ತಿಂದ ಸುಖ ಪಡೆದಿದ್ದೀನಿ ಅನ್ನತಕ್ಕಂಥ ತೃಪ್ತಿಯಾಗಿರತಕ್ಕಂಥವ್ರು ಯಾರೂ ಇಲ್ಲ. ಭೌತಿಕ ಸಂಪತ್ತಂದರೆ ದುಡ್ಡು ಕಾಸು ಮನೆ ಮಠ ಇದೆಲ್ಲ ಇದೆಯಲ್ಲ, ಇದ್ರ ಜೊತೆಗೆ ಇದು ಮಕ್ಕಳಿಂದಲೂ ಸುಖ ಪಡೆದಿದ್ದೀವಿ ಯಾರಿಲ್ಲ. ಪ್ರಹ್ಲಾದನಂಥ ಮಗ ಹುಟ್ಟಿದ್ರೆ ಅವ್ರ ಅಪ್ಪ ಅಮ್ಮ ಒದ್ದಾಡಿದ್ರು. ಶ್ರೀರಾಮಚಂದ್ರ, ಯಾವ ಶ್ರೀರಾಮಚಂದ್ರ ದೇವರು ಅಂತ ಪೂಜೆ ಮಾಡ್ತೀವೋ ಆ ಶ್ರೀರಾಮಚಂದ್ರ ಅಂತ ಮಗ ಹುಟ್ಟಿದ್ರೆ ದಶರಥ ಮಹಾರಾಜ ಅವನಿಗೋಸ್ಕರ ಪ್ರಾಣ ಹೋಯಿತು. ಹೌದಾ? ಮಕ್ಕಳಿಂದ ಸುಖ ಅಂದರೆ ಈ ಭೌತಿಕ ಸಂಪತ್ತಿನಿಂದ ಸುಖವಾಗಿದ್ದೀವಿ. ನವಿತ್ತೇನ ತರ್ಪಣಿಯೋ ಮನುಷ್ಯ. ಈ ಭೌತಿಕ ಸಂಪತ್ತಿಂದ ತೃಪ್ತಿ ಪಡೀತಾರೆ ಅನ್ನತಕ್ಕಂಥದ್ದು ಹಿಂದಕ್ಕೂ ಯಾರೂ ಇಲ್ಲ, ಈಗಲೂ ಇಲ್ಲ, ಮುಂದಕ್ಕೂ ಇಲ್ಲ. ಇನ್ನು ನನಗೆ ನೀನು ಇಷ್ಟೆಲ್ಲ ಕೊಟ್ಟರೆ ಎಲ್ಲಿ ಸಾಧ್ಯ? ಏನು ಬೇಕಿಲ್ಲ. ಸೊ ಇದು ನಾವು ಮತ್ತೆ ಮತ್ತೆ ವಿವೇಕ ಮಾಡ್ತಿದ್ರೆ ಆಸೆಗಳು ಬರೋಲ್ಲ. ನಮಗೇನಾಗುತ್ತೆ, ನಾನು ಒಂದು ಯಾವತ್ತೂ ಹೇಳ್ತಿದ್ದೆ, ಇದು ಅದಕ್ಕೆ ಕರ್ನಾಟಕ ಈ ಗೃಹಸ್ಥ ಜೀವನದಲ್ಲಿರೋದು ಬಿಟ್ಬಿಡಿ. ಈ ಸನ್ಯಾಸಿಗಳು ವೈರಾಗಿಗಳನ್ನು ತಗೊಂಡ್ರು ಈ BJP ಗೌರ್ಮೆಂಟ್ ಬಂದಮೇಲೆ, ಯಡಿಯೂರಪ್ಪ ಬಂದಮೇಲೆ ಅವರೇನೋ ಒಂದು ಸ್ವಲ್ಪ ಈ ಮಠಗಳಿಗೆ ಅದಕ್ಕೆಲ್ಲ ದುಡ್ಡು ಕೊಡೋಕ್ಕೆ ಶುರು ಮಾಡೋದು. ಸೊ ಎಲ್ಲ ಸ್ವಾಮಿಗಳು ಹೆಚ್ಚು ಕಮ್ಮಿ ಅಪ್ಲಿಕೇಶನ್ ಶುರು ಮಾಡೋದು, ಗೌರ್ಮೆಂಟ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ, ಯಾವನ್ನೊಬ್ಬನ ಹಿಡಿಯೋಕ್ಕೆ. ನನಗೂ ಹೇಳಿದ್ರು, ನೀವು ಹಾಕಿ, ನಿಮ್ಗಾದ್ರೆ ಒಂದು 25 ಲಕ್ಷ ಆದರೂ ಕೊಡ್ಸಾರಿ ಹಾಕಿ ಅಂದರು. ನಾನು ಹ್ಞೂ ಅಂತಿದ್ದೆ, ಯಾಕೆಂದ್ರೆ ಬೇಡ ಅಂದರೆ ನಮ್ಮ ಹೆಸರಲ್ಲಿ ಹಾಕ್ಬಿಡ್ತಾರೋ ನಾವು ಯಾರಾದರೂ. ಇಲ್ಲ ನಾನು ತೊಗೊಳ್ತೀನಿ, ಸದ್ಯಕ್ಕೆ ಅಪ್ಲಿಕೇಶನ್ ಹಾಕ್ತೀನಿ ಬಿಡಿ, ನೀವು ಹೇಳಿದ್ದು ಒಳ್ಳೇದಾಯಿತು, ಹಾಕ್ತೀನಿ ಅಂತಿದ್ದೆ. ಆ ಸುದ್ದಿಗೆ ಹೋಗಲಿಲ್ಲ ಅಂತ ಇಟ್ಕೊಳ್ಳಿ. ಅಂದಾಗ ಏನಾಯಿತು, ಇವಾಗ ಅವರು ಕೊಡ್ತಾರೆ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಆಸೆ ಬರುತ್ತೋ ಇಲ್ಲೋ, ನಿಂಗೆ ಅದು ಪ್ರಯೋಜನ ಇಲ್ಲ ಅಂತ ಗೊತ್ತು, ನೀವು ವಿವೇಕ ಮಾಡಿದರೆ, ವ್ಯರ್ಥ ಅದು ಅಂತ ವಿವೇಕ ಆಗಿದ್ದರೆ ಯಾಕೆ ಬೇಕು ಅಂತೀಯ? ನಮ್ಗೆ ವಿಷ ಅಂತ ನಿಶ್ಚಯ ಆಗಿದ್ದರೆ ಮತ್ತೆ ಯಾರೇ ಕೊಡಲಿ ಅದನ್ನು ತಗೊಳ್ತೀವೋ? ನಮಗೇನಾಗಿದೆ, ಕೇಳ್ತಿರ್ತೀವಿ ವೈರಾಗ್ಯ ಮಾತುಗಳನ್ನ, ಇಂದ್ರಿಯಾಣಾಂ ಜರಯಂತಿ ತೇಜ ಅಂತ ಇದನ್ನು ಬಾಯ್ಪಾಠ ಮಾಡಿ ನಾನು ನಿಮಗೂ ಹೇಳ್ತೀನಿ. ಆದರೆ ನಾಳೆ ಈ ಮೋದಿ ಒಂದು ಇದು ಮಾಡಿದಾರಲ್ಲ, 0B ಅಕೌಂಟ್ ಅಂತ, ಬ್ಯಾಂಕ್ ಅಕೌಂಟು 0B ಅಕೌಂಟ್ ಅಂತ ಓಪನ್ ಮಾಡಿಸ್ಯಾರೆ. ಹೌದಾ? ನಾಳೆ ದಿವಸ ಅದಕ್ಕೆ ಎಲೆಕ್ಷನ್ ಬಂದಾಗ 1 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತಂದ್ರು ಅಂತ ಇಟ್ಕೊಳ್ಳಿ. ಆವಾಗ ಎಲ್ಲರೂ ಓಡ್ತಾರೆ, ಏನಂತ ವೇದಾಂತ ಕೇಳೋರು ಹೇಳೋರು ಎಲ್ಲರೂ ಓಡ್ತಾರೆ. 1 ಲಕ್ಷ ರೂಪಾಯಿ ಆಗ್ತಾನಂತೆ, ನಾವೊಂದು ಓಪನ್ ಮಾಡೋಣ 0B ಅಕೌಂಟು. ಅಲ್ಲ, ಇದು ಪ್ರಯೋಜನ ಇಲ್ಲ. ಎಷ್ಟೇ ಲಕ್ಷ ಬಂದ್ರೂ ಮತ್ತೊಂದು ನಮ್ಮ ವ್ಯವಹಾರಕ್ಕೆ ಓಡಿಸುತ್ತೆ ಹೊರತು ಪ್ರಯೋಜನ ಇಲ್ಲ.
ಅಂತ ನಮ್ಗೆ ಗೊತ್ತಿದ್ರೆ ಮತ್ತೆ ಯಾಕೆ ಕೊಡ್ತೀವಿ ಅದಕ್ಕೆ? ನೋಡಿ 25 ಲಕ್ಷ ಕೊಟ್ಟರು ಅಂತ ಇಟ್ಕೊಳ್ಳಿ, ಬಹುಶಃ ಅಪ್ಲೈ ಮಾಡಿದವ್ರು ಕೊಟ್ಟಿರೋ ಏನೋ 25 ಲಕ್ಷ ನನಗೆ ಕೊಟ್ಟರು ಅಂತ ಇಟ್ಕೊಳ್ಳಿ, ನಿಜವಾಗಿ ನೆಮ್ಮದಿಯಾಗಿರ್ತೀನೋ? ಈ ಶುರು ಒಂದು ಸೈಟ್ ನೋಡು, ಕಾಂಟ್ರಾಕ್ಟರ್ ನೋಡು, ಬಿಲ್ಡಿಂಗ್ ಕಟ್ಸು, ಅವರು ಮೋಸ ಮಾಡ್ತಾರೆ. 9:30 ಬರ್ತಾರೆ, 1 ಗಂಟೆಗೆ ಹೊರಟೋಗ್ತಾರೆ, ಮತ್ತು ಸಂಜೆ 4ಕ್ಕೆ ಬರ್ತಾರೆ, 5ಕ್ಕೆ ವಾಪಸ್ ಹೋಗ್ತಾರೆ, ಸರಿಯಾಗಿ ಕಟ್ತಿಲ್ಲ, ಬರೀ ಕೂಲಿ ಕೊಡೋದೇ ಆಗಿದೆ. ಎಲ್ಲ ರಾಮಾಯಣ ಶುರು ಆಗುತ್ತೋ ಇಲ್ಲೋ? ಯಾಕಪ್ಪ ಈ ರಾಮಾಯಣ? ಅಂದರೆ ನಮಗೆ ಆ ಭೌತಿಕ ವಿಷಯ ಬೇಕು ಜೀವನಕ್ಕೆ, ಎಷ್ಟು ಮಾತ್ರ ಬೇಕು ಅಷ್ಟು ಕೊಟ್ಟು ಅನ್ಸ್ ಪರಮಾತ್ಮ ಸಾಕು ಅನ್ನೋದು ಬರಬೇಕು. ಆ ಸಾಕು ಅನ್ನೋತಕ್ಕ ಬಂದರೆ ಆಗ ನಮಗೆ ಅಧಿಕಾರತ್ವ ಅನ್ನೋತಕ್ಕ ಬರುತ್ತೆ. ಇದು ಫಸ್ಟು ಸ್ಟೆಪ್ಪು. ಅದು ಈಗೇನೋ ನಾವು ಹೇಳ್ಬೋದು ಕ್ಲಾಸಲ್ಲಿ, ನನಗೆ ಯಾವ ಆಸೆನೂ ಇಲ್ಲ ಅಂತ ಭಾಳಷ್ಟು ಜನ ಹೇಳ್ತಿರ್ತಾರೆ ನನಗೆ, ಬಟ್ ಅವ್ರಿಗೆ ಅನಿಸೋದು ಇಲ್ಲ. ಅಲ್ಲ, ಈಗ ಹೇಳಿದ್ವಿ ಸ್ವಾಮಿಗೆ, ಮತ್ತೆ ಅವ್ರನ್ನೇ ಕರ್ಕೊಂಡು ಇದೆಲ್ಲ ತೋರಿಸ್ತಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಇವಾಗ ನೋಡಿ ಏನು ಹೇಳ್ತಾರೆ ಸ್ವಾಮೀಜಿ, ನನಗೆ ಯಾವ ಆಸೆನೂ ಇಲ್ಲ, ಗುರುಸೇವೆ ಶ್ರವಣ ಇಷ್ಟೇ ಬೇಕು ಅಂತ ಕೇಳ್ಕೊಳ್ತೀನಿ ನಾನು ದಿವಸ ನಮಸ್ಕಾರ ಹಾಕ್ಬೇಕಾದ್ರೆ ಅಂತ ನಾನು ಅಂದ್ಕೊಂಡೆ. ಇಂಥವ್ರು ಸಿಕ್ಕಿದ್ರು ನನ್ನ ಪುಣ್ಯ, ಏನು ಪುಣ್ಯ ಮಾಡಿದ್ನೋ ಇಂಥವ್ರು ಸಿಕ್ಕಿದ್ರು ಅಂತ. ಆಮೇಲೆ 3 ತಿಂಗಳಾದ್ಮೇಲೆ ಹೋಗಿ ನೋಡಿದ್ರೆ ಮೇಲ್ಗಡೆ ಮಾಡಿ ಕಟ್ಟಿದ್ದಾರೆ, 2 ಮನೆ ಸಾಲ ಮಾಡಿ ಕಟ್ಟಿದ್ದಾರೆ. ಯಾಕೆ? ನನಗೆ ಯಾವ ಆಸೆನೂ ಇಲ್ಲ, ಶ್ರವಣ ಗುರುಸೇವೆ ಸಾಕು ಅಂದರೆ ಇದು ಯಾಕೆ? ಸುಮ್ಮನೆ ಹಾಗಂತೀವಿ ಅವಕಾಶ ಬರೋ ತನಕ. ಅವಕಾಶ ಬಂದು ನಮ್ಗೆ ಅದರಲ್ಲೇ ಸುಖ ಅನ್ನೋದಿದೆ. ಅದು ಸಂಪೂರ್ಣ ವಿವೇಕ ಮಾಡಿ ಬಿಟ್ಬಿಡಬೇಕು. ಏನಿದೆಯೋ ಅಷ್ಟಲ್ಲೇ ಇರಬೇಕು, ಅದನ್ನು ಬೆಳೆಸ್ಲಿಕ್ಕೆ ಹೋಗಬಾರ್ದು. ಬೆಳೆಸಿದಷ್ಟು ಸಮಸ್ಯೆನೇ. ಅದ ಕಾರಣ ಆ ವಿವೇಕ ಅನ್ನತಕ್ಕ ಚೆನ್ನಾಗಿ ಆಗಬೇಕು. ಇದಾದರೆ ಆಮೇಲೆ ಸಾಧನಾ ಭಾಗವನ್ನು ಹೇಳ್ತಾರೆ ಕಠೋಪನಿಷತ್ತಲ್ಲಿ, ಅದನ್ನು ನೋಡೋಣ. ಅಂದರೆ ಸಾಕು, ಇದು ಇರತಕ್ಕಂಥ ಸಾಕು ನೋಡಿ, ಇರತಕ್ಕಂಥ ಸಾಕು ಅಂದ್ರೆ ಯಾವ ಮಟ್ಟಕ್ಕೆ ಹೋಗಬೇಕು? ಇವಳು ಅಕ್ಕ ಮಹಾದೇವಿ ನಿಜವಲ್ಲ ಎಂಥ ಜನ್ಮಗಳು ಅವಾಗೆಲ್ಲ. ಅಕ್ಕ ಮಹಾದೇವಿ ಮನೆ ಬಿಟ್ಟು ಹೊರಟೋಗ್ಬೇಕಂತಿರ್ತಾರೆ ವೈರಾಗ್ಯದಿಂದ. ರಾಜನ ಮದುವೆ ಆಗಿರ್ತಾಳೆ, ಆದರೂ ಅದ್ರಲ್ಲಿ ಮನಸ್ಸೇ ಇರಲ್ಲ ಆಕೆಗೆ. ಕೌಶಿಕ್ ಮಹಾರಾಜನ ಮದುವೆ ಆಗಿರ್ತಾಳೆ, ಮನಸ್ಸಿರಲ್ಲ, ಮನೆ ಬಿಟ್ಟು ಹೋಗ್ಬೇಕು ಅಂತ ಒಂದು ಸಲ ಪ್ರಯತ್ನ ಮಾಡ್ತಾಳೆ. ಪ್ರಯತ್ನ ಮಾಡಿದ್ರೆ ಜನಗಳು ಹೇಳ್ತಾರೆ, ಎಲ್ಲಿ ಹೋಗ್ತೀಯಮ್ಮ, ಎಲ್ಲಿ ತಿಂತೀಯ, ಏನು ನಿನ್ನ ಕತೆ ಅಂದರೆ, ಹಸಿವಾದರೆ ಭಿಕ್ಷಾನ್ನ ಉಂಟು, ಭಿಕ್ಷೆ ಬೇಡ್ಕೊಂಡು ತಿಂತೀನಿ. ಆಯಿತು, ಭಿಕ್ಷೆ ಬೇಡ್ಕೊಂಡು ತಿಂತೀಯ, ಸ್ನಾನ ಎಲ್ಲಿ ಮಾಡ್ತೀಯ, ನೀರು ಎಲ್ಲಿ ಕುಡಿತೀಯ, ಏನು? ತುಷೆಯಾದರೆ ಕೆರೆ ತೊರೆ ಬಾವಿಗಳುಂಟು. ಆಶ್ಚರ್ಯಮ್ಮ, ಎಲ್ಲಿ ಮಲಗ್ತೀಯ ಹೆಣ್ಮಗಳು ನೀನು, ಎಲ್ಲಿ ಮಲಗ್ತೀಯ? ಹಾಳು ದೇಗುಲಗಳುಂಟು ಗೊತ್ತಾ? ಆಮೇಲೆ ಒಬ್ಬಳೇ ಹೇಗಿರ್ತೀಯ? ಏಕಾಂತಕ್ಕೆ ಚನ್ನಮಲ್ಲಿಕಾರ್ಜುನುಂಟು. ಇದೆಲ್ಲ ಒಂದು ಕಡೆ ಹೇಳಿದೆ ನಾನು. ಯಾರೋ ಬಾಕಿ ಹೆಂಗಸು ಹೇಳಿದ್ರು, ನಮ್ಗೆ ಯಾವಾಗ ಸ್ವಾಮಿ ಆ ಧೈರ್ಯ ಬರೋದು ಅಂತ. ಹಾಗಂದವರು ಇವತ್ತು ವೇದಾಂತನೇ ಬಿಟ್ಬಿಟ್ರು ಅವರು. ನಮ್ಗೆ ಆ ಧೈರ್ಯ ಬರೋದು ಹೇಗೆ ಅಂತ ಅಂದಂಥ ವ್ಯಕ್ತಿ ನನಗೆ ನಿಜವಲ್ಲೂ ಎಷ್ಟು ಮಾಯ ಇದು ಅನಿಸುತ್ತೆ. ಭಾಳಷ್ಟು ಆಸಕ್ತಿ ಇದೆ ವೇದಾಂತದಲ್ಲಿ, ಇವಾಗ ಆಸಕ್ತಿ ಇಲ್ಲ. ಯಾಕೆ? ವೇದಾಂತ ಭಕ್ತಿನ ಕೆಡಿಸ್ಬಿಡುತ್ತಂತೆ. ಸೊ ಭಕ್ತಿ ಇಲ್ಲ ಅಂದರೆ ದೇವ್ರು ಕೊಡ್ತಾನೋ ಇಲ್ಲ. ನಮ್ಗೆ ಯಾವಾಗ ಆ ಧೈರ್ಯ ಬರೋದು ಅಂತಿದ್ರು ಅಂಥವ್ರು ಇವಾಗ ಪರಮಾತ್ಮ ಅದು ಬೇಕು ಇದು ಬೇಕು ಅಂತ ಕೇಳ್ತಿದ್ದಾರೆ. ನಮ್ಮ ಮನಸ್ಸಿಗೆ ಹೋಗುತ್ತೆ. ಈಗ ನಮ್ಮ ಪರಿಸ್ಥಿತಿ ನೋಡಿಕೊಂಡ್ರೆ ಆ ಥರ ಏನು ಹಾಲು ದೇಗುಲಗಳುಂಟು ಮಲಗಲಿಕ್ಕೆ ಅಂದಲೆಲ್ಲ, ಭಿಕ್ಷಾನ್ನ, ಕೆರೆ ತೊರೆ ಬಾವಿಗಳು, ಮತ್ತು ಹಾಳು ದೇಗುಲ, ಏಕಾಂತಕ್ಕೆ ಚನ್ನಮಲ್ಲಿಕಾರ್ಜುನ. ಹೌದಾ? ನಮ್ಮ ಪರಿಸ್ಥಿತಿ ನೋಡ್ಕೊಂಡು ಆ ಥರ ಏನಿಲ್ಲ. ಹಸಿವಾದರೆ ಮೃಷ್ಟಾನ್ನ ಉಂಟು, ರುಚಿ ಮಾಡ್ಕೊಂಡು ತಿನ್ಬೋದು. ತುಷೆ ಆದರೆ ಪೆಪ್ಸಿ ಕೋಲಾ ಅದು ಇದು ಏನೇನು ಇದೆಯಲ್ಲ, ಸುಡಿಗಾಡು, ಇವೆಲ್ಲ ಉಂಟು. ಮಲಗಲಿಕ್ಕೆ ಭವ್ಯ ಬಂಗಲೆ ಉಂಟು. ಏಕಾಂತ ಎಲ್ಲಿ ಬಂತು? ಬಂದು ಬಳಗ ಉಂಟು. ಇಷ್ಟೆಲ್ಲ ಇದ್ದು ಗೋಳಾಡ್ತೀವಿ. ಆಕೆ ಏನು ಇಲ್ದಿರ ಆ ಕದಲಿ ಒಣಕ್ಕೆ ಹೋಗ್ತಾಳೆ ಶ್ರೀಶೈಲದಲ್ಲಿ,
ಇವತ್ತು ನಾವು ಹೋಗಿ ನೋಡಿದ್ರೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿದ್ದಾರೆ, ಆದರೂ ಹೋಗೋದು ಕಷ್ಟ. ಅವಾಗ ಏನು ವ್ಯವಸ್ಥೆನೂ ಇರಲಿಲ್ಲ. ಅಕ್ಕಮಹಾದೇವಿ ಹೋದಾಗ ಅದು ಹೇಗೆ ಹೋಗಿ ಸೇರಿಕೊಂಡ್ಲು, ಅಲ್ಲಿ ಹೇಗೆ ತಪಸ್ ಮಾಡಿದ್ಲು. ಇವತ್ತು ಸ್ವಲ್ಪ ವ್ಯವಸ್ಥೆ ಮಾಡಿದ್ರೂ ಹೋಗೋದು ಕಷ್ಟ ನಾವು. ಅಂದರೆ ಆ ಒಂದು ನಿಶ್ಚಯ, ಆ ಧೈರ್ಯ ಬರಬೇಕು. ಹಾಗೆ ಬಿಟ್ಟು ಹೋಗ್ಬೇಕಂತಲ್ಲ, ಸಾಕು ಇರೋದು. ಇನ್ನೆಷ್ಟು ಬಂದರೂ ಇಷ್ಟೇನು. ಇದು ಬಂದರೆ ಈ ಆತ್ಮ ಅನ್ನತಕ್ಕಂಥದ್ದು ನಾಯಮಾತ್ಮ ಪ್ರವಚನೇನ ಲಭ್ಯ. ಇದು ಪ್ರವಚನದಿಂದ ಸಿಗೋಲ್ಲ. ಏನ್ರಿ ಇಷ್ಟು ವರ್ಷಗಳ ಕಾಲ ಹೇಳ್ತಲೇ ಇದ್ದೀರ ಪ್ರವಚನ ಶ್ರವಣವೇ ಮಾಡಬೇಕು ಅಂತೀರ, ಇವಾಗ ಪ್ರವಚನದಿಂದ ಸಿಗಲ್ಲ ಅಂತೀರ. ಅಂದರೆ ಇಲ್ಲಿ ಪ್ರವಚನ ಎರಡು ಥರ. ಒಂದು ಪ್ರಕರ್ಷೇಣ ವಚನಂ, ಅಂದರೆ ಇದು ಶ್ರುತಿ ಮಂತ್ರಗಳನ್ನು ಸ್ವರಪೂರ್ವಕವಾಗಿ ಕಲಿತು ಹೇಳತಕ್ಕಂಥದ್ದು. ಸ್ವರಪೂರ್ವಕ ಬ್ರಹ್ಮವಿದಾಪ್ನೋತಿ ಪರಂ ಇತ್ಯೇಷಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಮ್. ಈ ಥರ ಸ್ವರಪೂರ್ವಕವಾಗಿ ಕಲಿತ್ಬಿಟ್ಟು ಹೇಳೋದು ಜೋರಾಗಿ. ಇದರಿಂದ ಸಿಗುತ್ತೋ ಅಂದರೆ ಇಲ್ಲ. ಇದು ಒಂದು. ಎರಡನೇದು ನಾಯಮಾತ್ಮ ಪ್ರವಚನ ಲಭ್ಯ ಅಂದಾಗ ಅನೇಕ ವೇದ ಸ್ವೀಕರಣೇನ ಲಭ್ಯ ಜ್ಞೇಯ. ಅಂದರೆ ಅನೇಕ ವೇದ ಮಂತ್ರಗಳನ್ನು ನಾವು ಬಯಾಟ್ ಮಾಡಿಬಿಟ್ವಿ, ಕಂಠಪಾಠ ಮಾಡಿದ್ವಿ, ಸ್ವರಪೂರ್ವಕವಾಗಿ ಹೇಳಬಲ್ಲೆ ಅಂದರೆ ಅದರಿಂದ ಸಿಗಲ್ಲ. ನಾಪಿ ಮೇಧಯ ಧಾರಣ ಶಕ್ತಿಯ, ಅಂದರೆ ಎಲ್ಲೂ ಬಾಯಿನಲ್ಲಿದೆ. ಭಗವದ್ಗೀತೆ ಎಲ್ಲ ಬಾಯಿನಲ್ಲೇ ಇದೆ. ಕೇಳಿ ಬೇಕಾದರೆ ಯಾವ ಶ್ಲೋಕ. ಅಲ್ಲೆಲ್ಲೋ ಚಿತ್ತೂರು ಹತ್ರ ಒಂದು ಹಳ್ಳಿಗೆ ಹೋಗಿದ್ದೆ. ಅಲ್ಲಿ ಒಬ್ಬರು ಯಜಮಾನರು 18 ಅಧ್ಯಾಯನೂ ಕಂಠಸ್ಥ ಮಾಡಿದ್ದಾರೆ. ಮಾಡಿ 18ನೇ ಅಧ್ಯಾಯದಲ್ಲಿ 55ನೇ ಶ್ಲೋಕ ಹೇಳಿದ್ರೆ ತಕ್ಷಣ ಹೇಳ್ತಾರೆ. ನಾನು ಆಮೇಲೆ ಕೇಳಿದೆ, ಯಾವುದು ಶ್ಲೋಕಕ್ಕನ್ನು ಅರ್ಥ ಗೊತ್ತು ಅಂತ. ಅದಕ್ಕೆ ಹೋಗೇ ಇಲ್ಲ. ಇವಾಗ ಶೃಂಗೇರಿ ಆಶ್ರಮದವರು ಏನೋ ಒಂದು ಸ್ಕೀಮ್ ಮಾಡಿದಾರಂತೆ. ಮಕ್ಕಳಿಗೂ ಅಥವಾ ಒಂದು ವಯಸ್ಸು ಯುವಕರಿಗೆ ಭಗವದ್ಗೀತೆ ಕಾಂಪಿಟೇಷನ್ ಇಡ್ತಾರಂತೆ. ಅದೇ ಎಲ್ಲಿ ಅವರು ಟೆಸ್ಟ್ ಇಡ್ತಾರೆ, ಯಾವ ಅಧ್ಯಾಯದಲ್ಲಿ ಯಾವ ಶ್ಲೋಕ ಕೇಳೋದನ್ನು ಹೇಳಬೇಕು. ಸೊ ಆ ಥರ ಮಾಡಿ ಬೆಸ್ಟ್ ಅಂದ್ಬಿಟ್ಟು 20,000 ಏನೋ ಕೊಡ್ತಾರಂತೆ. ಅಂದರೆ ಇದರಲ್ಲಿ ಆಸಕ್ತಿ ಬರಲಿ ಅಂತಂದರೆ ಒಂದು ಸ್ಕೀಮ್ ಮಾಡಿದ್ದಾರೆ, ಒಳ್ಳೆಯದೇ. ಬಟ್ ಆದರೆ ಭಗವದ್ಗೀತೆ ಎಲ್ಲ ಬಾಯಿನಲ್ಲೇ ಇದೆ, ಶಂಕರ ಭಾಷ್ಯ ಎಲ್ಲ ಬಾಯಿನಲ್ಲೇ ಇದೆ. ಅಂದರೆ ಗ್ರಂಥಧಾರಣ ಶಕ್ತಿ ಇದೆ ಅಂದಾಗ ಅದರಿಂದ ಆತ್ಮ ತಿಳಿಯುತ್ತು ಅಂದರೆ ಇಲ್ಲ. ನ ಬಹುನ ಶ್ರುತೇನ ಕೇವಲೇನ. ನಾವು ಭಾಳಷ್ಟು ಶ್ರವಣ ಕೇಳಿದ್ದೀವಿ, ಭಾಳಷ್ಟು ಶ್ರವಣ. ಅದು ಈಗಿನ ಕಾಲಕ್ಕಂತೂ ಟಿ ವಿನಲ್ಲೂ ಕೇಳ್ತಿರ್ತೀವಿ, ಸಾಕಷ್ಟು ಜನ ಬಂದು ಹೇಳ್ತಿರ್ತಾರೆ. ನಮಗೇನು ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಎಲ್ಲ ಒಂದೇ, ಏನು ಹೇಳೋದು ಕೇಳ್ತಿರ್ತೀವಿ ಅಂದ್ಬಿಟ್ಟು ನಾ ಬಹುನಾ ಶ್ರುತೇನ ಕೇವಲೇನ ಸಾಕಷ್ಟು ಕೇಳ್ಬಿಟ್ಟಿದ್ದೀವಿ ಅಂದ್ರೂ ಸಾಧ್ಯವಿಲ್ಲ. ಮತ್ತು ಇನ್ನು ಯಾವಾಗ ಸಾಧ್ಯ? ಕೇನ ತರ್ಹಿ ಲಭ್ಯ. ಮತ್ತು ಯಾರಿಗೆ ಸಿಗುತ್ತೆ ಇವೆಲ್ಲ? ಶಾಸ್ತ್ರ ಗ್ರಂಥಗಳನ್ನು ಕಂಠಸ್ಥ ಮಾಡಿದ್ದೀವಿ ಸಿಗಲ್ಲ. ಸಾಕಷ್ಟು ಪ್ರವಚನ ಕೇಳ್ಬಿಟ್ಟಿದ್ದೀವಿ ಅಂದರೂ ಸಿಗಲ್ಲ. ಮತ್ತು ಯಾವಾಗ ಸಿಗುತ್ತೆ, ಯಾರಿಗೆ ಸಿಗುತ್ತೆ ಅಂದರೆ ಯಮೇವ ಸ್ವಂ ಆತ್ಮಾನಂ ಯೇಷ ಸಾಧಕೋ ಋಣತೆ ಪ್ರಾರ್ಥಯತೆ ತೇನೈವ ಆತ್ಮನ ವರಿತ್ರ ಸ್ವಯಂ ಆತ್ಮಲಭ್ಯ ಜ್ಞಾಯತೆ ಇತ್ಯೇತತ್. ಯಾರಾದರೆ ನನಗೆ ತನ್ನ ಸ್ವರೂಪವನ್ನೇ ಬೇಕು, ಅದನ್ನೇ ತಿಳ್ಕೋಬೇಕು, ಸ್ವಂ ಆತ್ಮಾನಂ ಯೇಷ ಸಾಧಕೋ ಋಣತೆ ಪ್ರಾರ್ಥಯತೆ, ನನ್ನ ಸ್ವರೂಪವನ್ನೇ ತಿಳ್ಕೋಬೇಕು ಅಂತ ಯಾರು ಪ್ರಯತ್ನ ಮಾಡ್ತಾನೋ ತೇನೈವ ಆತ್ಮನ, ಅವನಿಂದಲೇ ಸ್ವಯಂ ಆತ್ಮ ಲಭ್ಯ, ತನ್ನ ಸ್ವರೂಪವನ್ನು ತಿಳ್ಕೊಳ್ತಾನೆ. ಅಂದರೆ ಏನು ಕ್ವಾಲಿಫಿಕೇಷನ್ನು? ಭೌತಿಕ ವಸ್ತುಗಳಲ್ಲಿ ಸಾಕು ಅನ್ನೋದು ಬರಬೇಕು. ಯಾವಾಗ ಅದಕ್ಕೆ ಸಾಕು ಅನ್ನೋದು ಬರುತ್ತೋ ಮನಸ್ಸು ಸ್ವಲ್ಪ ಫ್ರೀ ಆಗುತ್ತೆ. ಆವಾಗ ಆತ್ಮವೇ ಬೇಕು, ಪರಮಾತ್ಮನೇ ಬೇಕು ಅನ್ನೋತಕ್ಕ ಬರಬೇಕು. ಏನು ಕೊಟ್ಟರು ಬೇಡ, ಪರಮಾತ್ಮನೇ ಬೇಕು.
ನಮಗೆ ಅದೆಲ್ಲ ಏನು ಬೇಡ. ಪ್ರವಚನಕ್ಕೆ ಹೋಗ್ತಾ ಇರ್ತೀವಿ, ಕೇಳ್ತಿರ್ತೀವಿ. ಮನೆಗೆ ಯಾರನ್ನ ನೆಂಟರು ಬಂದ್ಬಿಟ್ರೆ ಸಾಕು, ಬಸ್ ಕ್ಯಾನ್ಸಲ್. ಅಲ್ಲ ಸ್ವಾಮೀಜಿ, ಮತ್ತು ನೆಂಟರು ಬಂದರೆ ಅವ್ರನ್ನ ನೋಡ್ಕೋಬೇಡೇನು? ನೋಡ್ಕೋಬೇಡ ಅಂತ ಹೇಳಲ್ಲ ನಾನು, ನೋಡ್ಕೊಳ್ಳಿ. ಆದರೆ ಏನೇನು ಮಾಡಬೇಕೆಲ್ಲ ಮಾಡಿ ಸಂಜೆ 5:30 ಆಯಿತು ಅಂದರೆ ನಾನು ಪ್ರವಚನಕ್ಕೆ ಹೋಗ್ತಾ ಇದ್ದೀನಿ, ನೀವು ಬಂದು ಕೇಳಿ. ಇಲ್ಲ ನಾನು ಕೇಳ್ಕೊಂಬರ್ತೀನಿ, ನೀವು ಟಿ ವಿ ನೋಡ್ತೀರಿ. ಈಗಿನ ಕಾಲಕ್ಕೆ ಅದೊಂದು ಇದೆಯಲ್ಲ. ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ನಾನು ಹಿಂದೆ ಕೆಲಸದಲ್ಲಿದ್ದಾಗ ಎಲ್ಲ ಬೆಂಗಳೂರಲ್ಲಿದ್ದು ಯಾವುದೋ ಪ್ರವಚನ ನಡೀತಿರೋದು, ಸಾಮಾನ್ಯವಾಗಿ ಹೋಗ್ತಿದ್ದೆ, ಯಾವತ್ತೂ ಮಿಸ್ ಮಾಡ್ತಿಲ್ಲ ಪ್ರವಚನ. ಸರಿ, ಯಾರನ್ನ ಬಂಧು ಬಳಗ ಬಂದರೆ ಒಂದು ರೂಮಲ್ಲಿದ್ದೆ ನಾನು, ಬರೋರು ನಮ್ಮ ತಂದೆನೋ ಯಾರನ್ನ ಪೂರ್ವಾಶ್ರಮದ ತಂದೆ ಅವ್ರು ಬರೋರು. ಬಂದರೆ ಸರಿ ಕೈಕಾಲು ಮುಖ ತೊಳ್ಕೊಳ್ಳಿ ಅಂತ ಹೇಳೋದು. ಸರಿ ಸೀದಾ ಹೋಟ್ಲಿಗೆ ಕರ್ಕೊಂಡು, ಯಾಕೆ ರೂಮಲ್ಲಿ ಅವಾಗೇನು ಮಾಡ್ಕೊಳ್ತಿರ್ಲಿಲ್ಲ, ಸೀದಾ ಕರ್ಕೊಂಡು ಹೋಗೋದು ಹೋಟ್ಲಿಗೆ. ಸ್ವೀಟ್ಸು, ಮಸಾಲೆ ದೋಸೆ, ಪಾಪ ಹಳ್ಳಿಯಿಂದ ಬಂದಿರ್ತಾರೆ, ಎಲ್ಲ ಕೊಡಿಸಿ ಐಸ್ ಕ್ರೀಮು ಎಲ್ಲ ಕೊಡಿಸ್ಬಿಟ್ಟು, ಇವಾಗ ನೋಡಿ ನಾನು ಪ್ರವಚನಕ್ಕೆ ಹೋಗ್ತಾಯಿದ್ದೀನಿ, ನೀವು ಬಂದು ಕೇಳಿ. ಇಲ್ಲ ಅಂತಿರೋ ಮಗಳ ಮನೆಗೆ ಹೋಗಿರಿ, ಆಮೇಲೆ ನಾನು ಬರ್ತೀನಿ ಅಲ್ಲಿಗೆ. ಯಾರೇ ಬರಲಿ ಬಂಧು ಬಳಗ ಮಿಸ್ ಮಾಡ್ತಿರ್ಲಿಲ್ಲ. ಕೊನೆಗೆ ಏನು ಅಂದ್ಕೊಳ್ಳೋರು, ಇವನು ಹುಚ್ಚ ಆಗ್ಬಿಟ್ಟೇನೆ, ಇವನೇನು ಕೆಲ್ಸಕ್ಕೆ ಬಾರ, ಇನ್ನು ಹೋಯ್ತು ಇವನ ಜೀವನ ಇಷ್ಟೇನೆ ಅಂತಲೇ ಅಂದ್ಕೊಂಡಿದ್ರು. ಕೆಲಸ ಬಿಟ್ಟು ಹೋದಾಗ ನಮ್ಮ ಸೋದರ ಮಾವ ಒಬ್ಬರು ಬಿಟ್ಟು ಏನು ಮಾಡ್ತಾನಂತೆ ಅಂತ ಹಲ್ಲಲ್ಲಿ ಕಡಿದು ಬಿಟ್ರಂತೆ. ಆಮೇಲೆ ನಾನು ಅಲ್ಲಿ ಪ್ರವಚನಕ್ಕೆ ಹೋದೆ, ಅವ್ರು ಇದ್ದ ಕಡೆಗೆ. ಅದು ಎಷ್ಟೋ ವರ್ಷಕ್ಕೆ ಪ್ರವಚನಕ್ಕೆ ಹೋದೆ. ಮತ್ತು ಆ ಪ್ರವಚನಕ್ಕೆ ಬಂದಿದ್ದರು, ಅವರು ಬಂದಿದ್ದರು, ಅವ್ರ ಆಫೀಸರ್ಸ್ ಎಲ್ಲ ಬಂದಿದ್ದರು, ಸೂಪರಿಂಟೆಂಡಿಂಗ್ ಇಂಜಿನಿಯರು, ಡಿವಿಷನಲ್ ಇಂಜಿನಿಯರ್ ಎಲ್ಲರೂ ಬಂದಿದ್ದರು. ಪ್ರವಚನ ಆದಮೇಲೆ ಎಲ್ಲರೂ ಬಂದು ನಮಸ್ಕಾರ ಮಾಡಿದ್ರು. ಅವಾಗ ಇವರು ನಮಸ್ಕಾರ ಮಾಡಬೇಕಾಯ್ತು. ಸೋದರ ಮಾವ ಮನೆಗೆ ಹೋಗಿ ಹೇಳಿದ್ರಂತೆ, ಹಲ್ಲಲ್ಲಿ ಕಡ್ದೆ ನಾನು ಬಿಟ್ಟೋದಾಗ ನೋಡಿ, ಇವತ್ತು ನಾನೇ ಹೋಗಿ ನಮಸ್ಕಾರ ಮಾಡಿ ಬಂದೆ, ನೆಮ್ಮದಿಯಾಗಿದ್ದಾರೆ, ನಾವು ಸುಮ್ಮನೆ ಒದ್ಲಾಡ್ತಾ ಇದ್ದೀವಿ ಅಂತ. ಆ ಥರ ನೆಂಟರು ಬಂದರು, ಏನು ಆತಿಥ್ಯ ಬೇಕೋ ಮಾಡೋಣ, ಹೋಗ್ತಾ ಇದ್ದೀನಿ ಪ್ರವಚನಕ್ಕೆ, ನೀವು ಬನ್ನಿ. ಅವ್ರು ಏನು ಅಂದ್ಕೊಳ್ತಾರೋ, ಪ್ರವಚನಕ್ಕೆ ಹೋಗ್ತೀವಿ ಅಂದರೆ ಅವ್ರಿಗೆ ಇಷ್ಟ ಇರುತ್ತೋ ಇಲ್ಲೋ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಯಾವುದೋ ಒಂದು ಚಿಕ್ಕ ಕಾರಣ ಸಿಕ್ಕಿದ್ರೆ ತಪ್ಪಿಸ್ಕೊಂಡ್ಬಿಡ್ತೀವಿ. ಯಾಕೆ ನಮ್ಗೆ ಅದೇ ಬೇಕು ಅನ್ನೋದಿಲ್ಲ. ಎಷ್ಟು ಮಟ್ಟಿಗೆ ಇರಬೇಕು ಆಸಕ್ತಿ ಅಂದರೆ, ಜೆನ್ ಫಿಲಾಸಫಿನಲ್ಲಿ ನಾನು ಹೇಳಿದ್ದೀನಿ, ಮರ್ತಿದ್ದೀರೋ, ಚಿಯೋನ ಅಂತ ಒಬ್ಬ ಆಕೆ ಇರ್ತಾಳೆ, 22 ವಯಸ್ಸಲ್ಲಿ ಇರ್ತಾಳೆ. ಈ ತತ್ವ ಅಂತ ತಿಳ್ಕೊಬೇಕು ಅನ್ಸುತ್ತೆ ಆಕೆಗೆ. ಆಶ್ರಮಗಳಿಗೆ ಹೋಗ್ತಾಳೆ, ಯಾರೂ ಒಪ್ಪಲ್ಲ. ಅಮ್ಮ ಇಷ್ಟು ವಯಸ್ಸಲ್ಲಿ ಇದೆಯಾ, ಅಂದವಾಗಿದೆಯಾ, ನಾವೇನೋ ಒಂದು 8 ಜನ ಸ್ವಾಮಿಗಳಲ್ಲಿ ಚಿಂತನೆ ಮಾಡ್ಕೊಂಡಿದ್ದೀವಿ, ನೀನೊಬ್ಬಳು ಒಳಗಡೆ ಬಂದರೆ ನಮ್ಮ ಎಲ್ಲ ತಲೆನೂ ಕೆಡುತ್ತೆ, ಸಾಧ್ಯವಿಲ್ಲ. ಇನ್ನೊಂದು ಆಶ್ರಮಕ್ಕೆ ಹೋದರೆ 100 ಜನ ಬ್ರಹ್ಮಚಾರಿಗಳಿದ್ದಾರೆ, ಅವ್ರು ಸಾಧನೆ ಮಾಡ್ಕೊಂಡು ಅಧ್ಯಯನ ಮಾಡ್ತಾರೆ, ನೀನೊಬ್ಬಾಕಿ ಬಂದರೆ 100 ಜನ ತಲೆನೂ ಕೆಡುತ್ತೆ, ಸಾಧ್ಯವಿಲ್ಲ ಅಂತ ಎಲ್ಲರೂ ಇಡೀ ಜಪಾನಲ್ಲಿ ಆಶ್ರಮಗಳೆಲ್ಲ ಸುತ್ತಳಾಕಿ ಎಲ್ಲರೂ ನಿರಾಕರಣೆ ಮಾಡ್ತಾರೆ. ಕೊನೆಗೆ ಮನೆಗೆ ವಾಪಸ್ ಹೋಗಿ ತಿಳ್ಕೊಳ್ಳೋಣ ಅಂದರೆ ಒಬ್ಬರು ಹೇಳಲ್ಲ ನನಗೆ, ಇಡೀ ಆಶ್ರಮಗಳೆಲ್ಲ ಸುತ್ತಿದ್ದೀನಿ, ನಾನು ಏನು ಮಾಡಬೇಕು? ಆವಾಗ ಯೋಚನೆ ಮಾಡ್ತಾಳೆ, ಯಾಕೆ ಹೇಳ್ತಿಲ್ಲ, ನನ್ನ ಸೌಂದರ್ಯನೇ ಅಡ್ಡಿ, ಇದಿರೋ ತನಕ ಯಾರೂ ಹೇಳಲ್ಲ ಅಂದ್ಬಿಟ್ಟು ಒಂದು ಕ್ಯಾಂಡಲ್ ತೊಗೊಂಡು ಸುಟ್ಕೊಳ್ತಾಳಂತೆ, ಮುಖ ಸುಟ್ಕೊಳ್ತಾಳೆ. ಎಷ್ಟು ಮಟ್ಟಿಗೆ ಸುಟ್ಕೊಳ್ತಾಳೆ ಅಂದರೆ ಗಂಡು ಹೆಣ್ಣು ಕಂಡು ಹಿಡಿಯೋಕ್ಕಾಗಲ್ಲ, ಅಷ್ಟು ವಿಕಾರ ಆಗಿಬಿಡ್ತಾಳೆ. ಮತ್ತೆ ಹೋಗಿ ಆಶ್ರಮದಲ್ಲಿ ಕೇಳಿದ್ರೆ, ಅಯ್ಯಮ್ಮ ಇಷ್ಟೊಂದು ಆಸಕ್ತಿ ಇತ್ತ ನಿಮಗೆ, ನಿಜವಾಗಿ ಇಷ್ಟು ಆಸಕ್ತಿ ಇತ್ತು ಅಂದರೆ ಹೇಳ್ತಿದ್ವಿ, ನಮ್ಗೆ ಅರ್ಥ ಆಗಲಿಲ್ಲ, ಹೋಗಿ ಇವಾಗ ಹೇಳ್ತೀವಿ ಅಂತ ಅವಾಗ ಹೇಳಿದ್ರು. ಕೊನೆಗೆ ಆಕೆ ಅರ್ಥ ಮಾಡಿಕೊಂಡು ಆಕೆ ಮಾತು ವೇದವಾಕ್ಯ ಆಗಿಬಿಡ್ತು ಜೆನ್ ಫಿಲಾಸಫಿನಲ್ಲಿ. ನಾನೇನು ಹೇಳ್ತಿದ್ದೀನಿ, ಮುಖ ಸುಟ್ಕೋಬೇಕು ಅಂತಲ್ಲ, ಯಾವುದನ್ನು ಅಡ್ಡಿ ಬಂದರೆ ಅದನ್ನು ಸ್ವಲ್ಪ ಪಕ್ಕಕ್ಕೆ ಇಡಬೇಕು, ಇಟ್ಟು ಈ ಶ್ರವಣ ಸಮಯ ಅನ್ನತಕ್ಕಂಥದ್ದು ನಮ್ಮ ಧ್ಯಾನ ಮಾಡತಕ್ಕಂಥ ಸಮಯ, ಪೂಜೆ ಮಾಡತಕ್ಕಂಥ ಸಮಯ, ಇವನ್ನೆಲ್ಲ ನಾವು ಬಿಡಬಾರ್ದು. ಅದನ್ನು ಮಾಡ್ತಾ ಅವ್ರಿಗೂ ಸೇವೆಯನ್ನು ಮಾಡೋಣ, ಹೌದಾ? ಆದರೆ ಏನಾಗುತ್ತೆ ಅಂದರೆ, ಈ ಬೆಳಗ್ಗೆ ಎದ್ದು ಆ ಕೆಲಸದಾಕಿ ಬರಲಿಲ್ಲ, ಇವಾಗ ಫೋನ್ ಮಾಡಿಬಿಡ್ತಾರೆ, ಅಮ್ಮ ಇವತ್ತು ನಾನು ಬರೋಲ್ಲ ಅಂತ. ಇವತ್ತು ನಾನು ಬರೋಲ್ಲ ಅಂತ ಫೋನ್ ಮಾಡಿದ ತಕ್ಷಣ
ಏನು ಮಾಡ್ತಾರೆ, ಇವತ್ತು ದೇವ್ರ ಪೂಜೆ ಬೇಡ ಬಿಡು, ಎಲ್ಲಿ ಟೈಮೇ ಇಲ್ಲ ನನಗೆ. ಟಿಫನ್ ಕ್ಯಾನ್ಸಲ್ ಮಾಡಲ್ಲ. ಈಗ ಟಿಫನ್ ಕ್ಯಾನ್ಸಲ್ ಮಾಡಿದ್ರೆ ಮನೆಗಿರೋರೆಲ್ಲ ಗಲಾಟೆ ಮಾಡ್ತಾರೆ. ದೇವ್ರ ಪೂಜೆ ಮಾಡಲಿಲ್ಲ ಅಂದರೆ ದೇವರು ಗಲಾಟೆ ಮಾಡಲ್ಲ, ಮನೆಗಿರೋರು ಗಲಾಟೆ ಮಾಡಲ್ಲ. ಸದ್ಯ ಇಲ್ಲದಾಯ್ತು ಅಂತ. ಇದೇ ಬೇಕು ಏಷರುಣತೆ. ಯಾರಾದರೂ ಇದೇ ಬೇಕು ಅಂತ ಕೇಳ್ತಾರೋ ಅವ್ರಿಗೆ ಇದು ಪ್ರಾಪ್ತಿ ಆಗಿರ್ತಕ್ಕಂಥದ್ದು. ನಿಷ್ಕಾಮಸ್ಯ ಆತ್ಮಾನಮೇವ ಪ್ರಾರ್ಥಯತಃ. ಯಾವ ಆಸೆಯನ್ನು ಇಲ್ದಿರ ಕೇವಲ ಸ್ವರೂಪವನ್ನೇ ಅರ್ಥ ಮಾಡ್ಕೋಬೇಕು ಅಂತ ಯಾರು ಪ್ರಾರ್ಥನೆ ಮಾಡ್ಕೊಳ್ತಿರ್ತಾರೋ ಆತ್ಮಯೋ ಆತ್ಮ ಲಭ್ಯತೆ ಇತ್ತು. ಅವನಿಗೆ ಅಂಥವನಿಗೆ ಅವನಿಂದಲೇ ಅವನನ್ನು ಅರ್ಥ ಮಾಡ್ಕೊಳ್ತಾರೆ. ಮುಚ್ಚತೆ ತಸ್ಯ ಆತ್ಮಕಾಮಸ್ಯೇಷ್ ಆತ್ಮ ವಿವೃಣತೆ ಪ್ರಕಾಶಿತಿ. ಆತ್ಮನೇ ಬೇಕು ಅನ್ನತಕ್ಕಂಥವನಿಗೆ ಆ ಆತ್ಮವೇ ಅವನಿಗೆ ಪ್ರಕಾಶ ಮಾಡುತ್ತೆ, ಅಂದರೆ ತನ್ನ ಸ್ವರೂಪವನ್ನು ತಿಳಿಸ್ಕೊಡುತ್ತೆ ಅಂತ. ಈ ಥರ ಎಲ್ಲ ನನ್ನ ಗುರು ಹತ್ರ ಕರ್ಕೊಂಡೋಗಿ ಶ್ರವಣ ಮಾಡಿಸಿ ತನ್ನ ಸ್ವರೂಪದಲ್ಲಿ ಅನುಭವತೆ ನಿಲ್ಲಿಸುತ್ತೆ. ಪ್ರಕಾಶತಿ ಪಾರಮಾರ್ಥಿಕೀಂ ತನುಂ ಸ್ವಾಂ ಸ್ವಕೀಯಾಂ ಸ್ವಯಂ ಯಾಥಾತ್ಮ್ಯಂ. ತನ್ನ ಸ್ವಸ್ವರೂಪನ ಯಾವುದಿದೆಯೋ ಅದನ್ನು ತೋರಿಸ್ಕೊಡುತ್ತೆ ಅಂತಾರೆ. ಅಂದರೆ ಈಗ ನಾವು ಚಿಂತೆ ಮಾಡಿದ್ರಲ್ಲಿ ಒಂದು ಈ ಭೌತಿಕ ಜೀವನ ಅನ್ನತಕ್ಕಂಥದ್ದು ಎಷ್ಟಿದೆಯೋ ಅಷ್ಟು ಸಾಕು ಅನ್ನತಕ್ಕಂಥದ್ದು ಬರಬೇಕು. ಇದು ಒಂದು. ಎರಡನೇದು, ಪರಮಾತ್ಮ ನೀನೇ ಬೇಕು. ನಮಗೇನಾಗಿದೆ, ಪರಮಾತ್ಮ ನೀನೇ ಬೇಕು ಅಲ್ಲ, ನೀನು ಬೇಕು. ನೀನು ಬೇಕು, ನೀನೇ ಬೇಕು. ಎರಡಕ್ಕೇನು ವ್ಯತ್ಯಾಸ? ಒಂದು ಎತ್ತ, ಇನ್ನೊಂದು ಕೊಂಬು ಅಲ್ಲ. ನೀನೇ ಬೇಕು ಅಂದರೆ ಎಲ್ಲವೂ ಸಾಕು, ನೀನೇ ಬೇಕು. ನೀನು ಬೇಕು ಅಂದರೆ ಬರೋದೆಲ್ಲ ಬರಲಿ, ಜೊತೆ ನೀನು ಬರೋದ ನೀನು ಬಾ. ಪರಮಾತ್ಮ ನಾನು ಬರಲ್ಲ ಬಿಡು, ಈಗಲೇ ಜಾಗ ಇಲ್ಲ ಮನೆಗೆ, ಮನಸ್ಸಿನಲ್ಲೂ ಜಾಗ ಇಲ್ಲ, ಮನೆಗೂ ಜಾಗ ಇಲ್ಲ, ಇನ್ನು ನಾನೆಲ್ಲಿ ಬರಲಿ ಅಂತಾರೆ. ಆ ಕಾರಣ ಮೊಟ್ಟ ಮೊದಲು ಭೌತಿಕ ಜಗತ್ತಲ್ಲಿ ನಮ್ಗೆ ಆಸೆಗಳು ಬಂದರೆ ಅದನ್ನು ತೆಗೆದುಹಾಕ್ಕೋಬೇಕು, ವಿವೇಕ ಮಾಡಿ ತೆಗೆದುಹಾಕ್ಕೋಬೇಕು. ಈ ವಿವೇಕಕ್ಕೆ 3 ಜ್ಞಾಪಕ ಇಟ್ಕೋಬೇಕು. ಶೋ ಭಾವ ಅಳಗಿರುತ್ತೋ ಇಲ್ಲೋ ಒಂದೊಂದು. ಇಂದ್ರಿಯಾಣಾಂ ಜರಯಂತಿ ತೇಜ 2 ಮತ್ತು ನವಿತ್ತೇನು ತರ್ಪಣೆಯೋ ಮನುಷ್ಯ. ಈ 3ನ ಆಧಾರ ಮಾಡಿಕೊಂಡು ಚಿಂತನೆ ಮಾಡಬೇಕು ನಾವು. ನವಿತ್ತೇನ ತರ್ಪಣೆಯೋ ಮನುಷ್ಯ ಅಂದರೆ ಭೌತಿಕ ಸಂಪತ್ತಿಂದ ತೃಪ್ತಿ ಪಡತಕ್ಕಂಥ ಸಾಧ್ಯವಿಲ್ಲ. ಇಷ್ಟು ಮುಂಚೆನೂ ಯಾರಿಲ್ಲ, ಈಗಲೂ ಇಲ್ಲ, ಮುಂದಕ್ಕೂ ಇಲ್ಲ. ಬೇಕು ಭೌತಿಕ ಸಂಪತ್ತು ಜೀವನಕ್ಕೆ ಅಷ್ಟು ಮಾತ್ರ. ಅದನ್ನು ವಿಪರೀತ ಮೋಹ ಮಾಡಿಕೊಂಡು ವಿಪರೀತ ಆಸೆ ಬೆಳೆಸ್ಕೋಬಾರ್ದು, ಇದು ಹೇಳ್ತಾರೆ. ಮತ್ತು ಯಾವಾಗ ಅದರಲ್ಲಿ ಸ್ವಲ್ಪ ವೈರಾಗ್ಯ ಅನ್ನತಕ್ಕಂಥದ್ದು ಬರುತ್ತೋ ಆಗ ಪರಮಾತ್ಮ ನೀನೇ ಬೇಕು ಅನ್ನತಕ್ಕಂಥ ಆಸೆ ಬರುತ್ತೆ. ಸೊ ನೀನೇ ಬೇಕು ಅನ್ನೋ ಆಸೆ ಇದ್ರೆ ಸಾಕು, ಮತ್ತೆ ಮುಂದಕ್ಕೆ ಸಾಧನೆ ಮಾಡಿಕೊಂಡು ತಿಳ್ಕೊಬೋದು ಅಂತಾರೆ. ಪುರಂದಾಸ್ ಹೇಳ್ತಾರೆ, ಇದು ಪರಮಾತ್ಮನನ್ನು ನಾವು ಪರಮಾತ್ಮನಿಗೆ ಅಡ್ಡಿ, ಪರಮಾತ್ಮನ ನೋಡ್ಲಿಕ್ಕೆ ಅಡ್ಡಿ ಯಾವುದು ಅಂದರೆ ಬೇರೆ ಯಾರೂ ಅಡ್ಡಿ ಅಲ್ಲ. ಮತ್ತು ಯಾರು ಅಡ್ಡಿ ಅಂದರೆ ಸತಿಮೋಹ ಶಿಶುಮೋಹ ಜನನಿ ಜನಕರ ಮೋಹ ರಸಿಕ ಭ್ರಾತರ ಮೋಹ ರಾಜಮೋಹ ಪಶುಮೋಹ ಭೂಮೋಹ ಬಂಧುವರ್ಗದ ಮೋಹ. ಈ ಮೋಹನೇ ಅಡ್ಡಿ. ಪುರಂದಾಸ್ ಹೇಳೋದಂಥ ಕಾಲದಲ್ಲಿ ಇಷ್ಟೇ ಇತ್ತು. ನಾನು ಹೇಳ್ತಿರ್ತೀನಿ, ಈಗಿನ ಕಾಲಕ್ಕೆ ಹೇಳೋದಾದರೆ ಇವೆಲ್ಲ ಹೇಳಿ ಸತಿಮೋಹ ಶಿಶುಮೋಹ ಜನಕರ ಮೋಹ ಎಲ್ಲ ಆದಮೇಲೆ ಟಿ ವಿ ಮೋಹ, ಸೀರಿಯಲ್ ಮೋಹ, ಕ್ರಿಕೆಟ್ ಮೋಹ, ಹೌದಾ, ಪಾನಿಪುರಿ ಮೋಹ, ಎಷ್ಟೊಂದಿವೆ. ಮೋಹ ಅಡ್ಡ. ಮತ್ತು ಮದ, ನನ್ನ ಸಮಾನ ಯಾರಿದ್ದಾರೆ? ಅನ್ನ ಮದ, ಅರ್ಥ ಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದ, ರೂಪ ಮದವು ತನ್ನ ತತ್ವದ ಮದ, ಧಾತ್ರಿವಶದ ಮದ, ಇನ್ನು ತನಗೆದುರಿಲ್ಲ ಇಂತೆಂಬ ಮದದೋಳ್ ಭಿನ್ನಕ್ಕೆ ಬಾಯಿಲ್ಲ. ಪರಮಾತ್ಮ ನಿನ್ನ ಪ್ರಾರ್ಥನೆ ಮಾಡೋದು ಬಾಯಿ ಬರಲಿಕ್ಕೆ ಮದ. ಇದ್ರ ಜೊತೆ ಇನ್ನೂ ಒಂದು ಅಡ್ಡಿ ಇದೆ. ಯಾವುದಪ್ಪ ಅಂದರೆ ಇಷ್ಟು ದೊರಕಿದರೆ ಮತ್ತೆ ಇಷ್ಟರಾಸೆ
ಅಷ್ಟು ದೊರಕಿದರೆ ಮತ್ತಷ್ಟರಾಸೆ, ಕಷ್ಟ ಬೇಡೆಂಬಾಸೆ ಇಷ್ಟ ಜೀವನದಾಸೆ. ಇದು ಆದ ಕಾರಣ ಆದಷ್ಟು ವಿವೇಕ ಮಾಡಿಕೊಂಡು ಬಾಹ್ಯ ಪ್ರಪಂಚ ವಿಮುಖರಾಗಿರ್ತಕ್ಕಂಥ ಕಲಿಬೇಕು ಮತ್ತು ಪರಮಾತ್ಮ ನೀನೇ ಬೇಕು ಅನ್ನತಕ್ಕಂಥ ದೃಢವಾದಂಥ ಆಕಾಂಕ್ಷೆ ಬರಬೇಕು. ಬಂದರೆ ಏನು ಸಾಧನೆ ಮಾಡಿ ತಿಳ್ಕೋಬೇಕು ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ, ನಾಳೆ ಮಧ್ಯಾಹ್ನ ಕ್ಲಾಸಲ್ಲಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬನ್ನಿ ಪ್ರಸಾದ ತಗೊಳ್ಳಿ. ಸ್ವಾಮಿ, ಪ್ರವಚನದಲ್ಲಿ ಕೇಳ್ಬೇಕಾದ್ರೆ ವರ್ತಮಾನ ಕಾಲದಲ್ಲೇ ಇರುತ್ತೆ ಅಂತ ಹೇಳಿದ್ರಲ್ವಾ ಗುರುಗಳು, ಆದ್ರೂ ಆ ಮನಸ್ಸು ಹೊರಗಡೆ ಹೋಗ್ತಾ ಇರ್ತಲ್ಲ, ಅದನ್ನ ಎಳೆದು ತರಬೇಕು ಅಂತೆಲ್ಲ ಹೇಳ್ತಾರಲ್ಲ. ಅಲ್ಲ, ಶ್ರವಣ ಮಾಡಬೇಕಾದ್ರೆ ಮೊದಲು ಶ್ರವಣ ಮಾಡಬೇಕಾದ್ರೆ ಯಾವ ರೀತಿ ಶ್ರವಣ ಮಾಡಬೇಕು ಅಂದರೆ, ಮೊದಲು ಹೊರಗಿನ ಪ್ರಪಂಚ ಎಲ್ಲವನ್ನು ಬಿಟ್ಟು ಬಿಡಬೇಕು. ಹೊರಗಿನ ಪ್ರಪಂಚ ವ್ಯವಹಾರ ಎಲ್ಲ ಬಿಟ್ಟಿರಬೇಕು. ಬಿಟ್ಟಿದ್ರೆ ಕೇಳಿ ಬಿಟ್ಬಿಟ್ರೆ ಬಿಟ್ಟೋಗುತ್ತಾ ಅದು? ಅಲ್ಲ, ಬಿಡಬೇಕು. ಮತ್ತೆ ಇಲ್ಲ, ಇಲ್ಲಿ ಒಂದು ಗಂಟೆ ಇಲ್ಲಿ ಕೂತಿರ್ಬೇಕಾದ್ರೆ ಆ ಹೊರಗಿನ ವ್ಯವಹಾರ ತಲೆಗೆ ಬರಬಾರ್ದು. ಆ ರೀತಿ ವ್ಯವಸ್ಥೆ ಮಾಡ್ಕೊಂಡು ಬರಬೇಕು. ಕುಕ್ಕರ್ ಇಟ್ಬಿಟ್ಟು ಬರೋದು, ನಾನು ಬರೋ ಅಷ್ಟೊತ್ತಿಗೆ ಕೂಗುತ್ತಿ ಬಿಡು ಅಂತ ಆ ಥರ ಆಗಲ್ಲ. ಅದು ಅದು ಮತ್ತು ಕೇವಲ ಹೇಳ್ತಕ್ಕಂಥವ್ರ ಮೇಲೆ ಗಮನ ಇರಬೇಕು. ಹೇಳತಕ್ಕಂಥವ್ರ ಮೇಲೆ ಗಮನ ಇರಬೇಕು. ಇನ್ನು ಯಾವ ಹಿಂದಿಗಳು ಕೆಲಸ ಮಾಡಬಾರ್ದು, ಹೊರಗಿನ ಪ್ರಪಂಚಕ್ಕೆ ಕೆಲಸ ಮಾಡಬಾರ್ದು. ಅಂತ ಆ ಸಮಯದಲ್ಲಿ ಶ್ರವಣ ಸರಿಯಾಗಿ ನಡೆಯುತ್ತೆ. ನೀವೇನು ಕೇಳಿದ್ರಿ? ಹೊರಗಡೆಗೆ ಹೋಗಬಾರ್ದು ಮನಸ್ಸು. ಯಾಕೆ ಹೋಗುತ್ತೆ ಹೊರಗಡೆಗೆ? ಒಂದು ವೇಳೆ ಹೊರಗಡೆಗೆ ಹೋದರೆ ಆಮೇಲೆ ವಿವೇಕ ಮಾಡಬೇಕು. ತಗೊಳ್ಳಿ, ಯಾಕೆ ಹೊರಗಡೆಗೆ ಹೋಯಿತು ಇದು ತಗೊಳ್ಳಿ. ಆವಾಗ ಮನಸ್ಸೆಲ್ಲ ಹೋಗ್ತಾ ಇದೆ ಅಂತ ಎಚ್ಚರವಾಗಿ ಶ್ರವಣಕ್ಕೆ ಬಂದ್ಬಿಡಬೇಕು. ಆಮೇಲೆ ಯಾವ ವಿಷಯಕ್ಕೆ ಮನಸ್ಸು ಹೋಯಿತು ಅನ್ನೋದು ವಿವೇಕ ಮಾಡಬೇಕು. ಸೊ ಇಂಥ ವಿಷಯಕ್ಕೆ ಹೋಯಿತು, ನನಗೇನು ಅಷ್ಟು ಆಸಕ್ತಿ ಅದರಲ್ಲಿ, ಯಾಕೆ ಆಸಕ್ತಿ ಅದರಲ್ಲಿ ಅಂತ ಯೋಚನೆ ಮಾಡಿದ್ರೆ ಆಗ ಆ ವಿಷಯದಲ್ಲಿ ವೈರಾಗ್ಯ ಬರುತ್ತೆ. ಮತ್ತೆ ಇನ್ನೊಂದು ಸಲ ಹೋಗೋಣ. ಮನಸ್ಸು ಹೊರಗಡೆ ಹೋಗಲ್ಲ ಕೆಲವು ಸಂದರ್ಭದಲ್ಲಿ, ಆದ್ರೂ ಸಹ ಕೇಳದಂತೆನೆ ಇರುತ್ತೆ, ಅರ್ಥ ಆದಂತೆನೆ ಇರುತ್ತೆ, ಆದ್ರೂ ನಿಂತಿರಲ್ಲ. ಅದು ಯಾಕೆ? ಎಲ್ಲೂ ಹೋಗಿರಲ್ಲ. ಅದಕ್ಕೆ ಅಂತ ಸಾಕ್ಬಿಡಿ, ಅಂತಃಕರಣ ಶುದ್ಧಿ ಇಲ್ಲ, ಶೂನ್ಯ ಏಕಾಗ್ರತೆ ಅಂತ. ಅಂತಃಕರಣ ಶುದ್ಧಿ ಇಲ್ಲ, ಅಂತಃಕರಣ ತಯಾರಾಗಿಲ್ಲ. ಅಂದ್ರೆ ಕರ್ಮಾನುಷ್ಠಾನ ಇಲ್ಲ, ಉಪಾಸನೆ ಇಲ್ಲ. ಸೊ ಕರ್ಮಾನುಷ್ಠಾನ ಉಪಾಸನೆಯಿಂದ ತಯಾರು ಮಾಡಬೇಕು. ಕರ್ಮವನ್ನು ಅನುಷ್ಠಾನ ಮಾಡಬೇಕು. ಯಾವ ಕರ್ಮವನ್ನು ಅನುಷ್ಠಾನ ಮಾಡಬೇಕು ಅದನ್ನೆಲ್ಲ ನೋಡೋಣ. ಸಾಕಷ್ಟು ಅಲ್ಲಿ ಕೇಳಿದ್ದೀರ, ಯಾವ ಕರ್ಮ ಮಾಡಬೇಕು ಏನು ಅಂತ ನೋಡೋಣ. ಅದೇ ಉಪಾಸನೆ, ಅದು ಮಂತ್ರ ಅನುಷ್ಠಾನ ಮತ್ತು ನಿತ್ಯ ನೈಮಿತ್ಯ ಕರ್ಮಾನುಷ್ಠಾನ ಮಾಡಬೇಕು. ಮನಸ್ಸು ಎಲ್ಲೂ ಹೋಗಲ್ಲ, ಅದು ಇಲ್ಲೇ ಇರುತ್ತೆ. ಆದ್ರೂ ಹೇಳಿದ ಅರ್ಥ ಆಗಲ್ಲ, ನಿಲ್ಲಲ್ಲ. ಆ ಸಮಯದಲ್ಲಿ ಚೆನ್ನಾಗಿ ಕ್ಯಾಚ್ ಆದಂಗೆ ಇರುತ್ತೆ. ಅದೇ ನಿಂತಿರಲ್ಲ ಅಂದ್ರೆ ಒಂದು ಅಂತಃಕರಣ ತಯಾರಾಗಲಿಲ್ಲ. ಯಾಕೆ? ಕರ್ಮಾನುಷ್ಠಾನ ಇಲ್ಲ ಮತ್ತು ಉಪಾಸನೆ ಇಲ್ಲ, ಜೊತೆಗೆ ವೈರಾಗ್ಯನೂ ಇಲ್ಲ. ನಾನು ಹೇಳಿದ್ನಲ್ಲ, ಸಾಮಾನ್ಯವಾಗಿ ವೇದಾಂತಕ್ಕೆ ಬರತಕ್ಕಂಥವ್ರು ಕೂಡ ಅರ್ಥಾರ್ಥಿ ಇಷ್ಟಲ್ಲೇ ಇರ್ತಾರೆ, ಜಿಜ್ಞಾಸೆಗೂ ಬರಲ್ಲ. ಎಲ್ಲರೂ ಆಯ್ತಾ? Yes.